ಕಾನ್ಸೆಪ್ಟ್ ಏನಂದರೆ ಒಂದು ಬಿಲ್ಡಿಂಗಲ್ಲಿ ನಿಮಗೆ ಒಂದು ಮನುಷ್ಯನ ಜೀವನಕ್ಕೆ ಏನು ಬೇಕು ಅಷ್ಟು ಸಾಧಾರಣ ಕವರ್ ಮಾಡಿದ್ದೇನೆ ಅಂತ ಒಂದು ಅಕ್ಕಿ ಒಂದು ಬಿಟ್ಟು ನನ್ನ ಲೆಕ್ಕದಲ್ಲಿ ಸಾಧಾರಣ ಒಂದು ಸಣ್ಣ ಒಂದು ಸಿಂಗಲ್ ಬೆಡ್ರೂಮ್ ಮನೆ ಇದ್ರು ಕೂಡ ಒಂದು ಟ್ಯಾರಿಸಲ್ಲಿ ಒಂದು 15-20 ಪಾಟ್ ಇಟ್ಕೊಂಡ್ರೆ ಆರಾಮ್ಸೆ ಅವರಿಗೆ ಸಾಧಾರಣ ಬೇಕಾದಷ್ಟೊಂದು ತರಕಾರಿ ಮಾಡಿಕೊಳ್ಬೋದು. ಅದು ನಾವು ಮಕ್ಕಳನ್ನು ನೋಡಿದಾಗೆ ನೋಡಬೇಕು. ಅದು ಮಾತಾಡ್ತೇವೆ ಗಿಡಗಳು. ಗೋವರ್ಕ ಆ ಥರದ್ದನ್ನು ಸ್ಪ್ರೇ ಮಾಡ್ತೇವೆ. ಗೋವರ್ಕ ಮತ್ತು ಇದರದ್ದು ನೀಮ್ ಆಯಿಲು. ಇದು ನಮ್ಮ ನಿತ್ಯ ದೇವರ ಪೂಜೆಯ ಹೂವನ್ನು ನಾವು ಅದನ್ನು ಅಲ್ಲಿ ಇಲ್ಲಿ ಬಿಸಾಡಲಿಕ್ಕಿಲ್ಲ, ಇಲ್ಲಿ ತಂದು ಇಡ್ತೇವೆ. ಇದನ್ನೇ ಸ್ವಲ್ಪ ಒಣಗಿಸಿ ಗಿಡಕ್ಕೆ ಮೇಲ್ಗಡೆ ಹಾಕಿಬಿಟ್ರೆ ನೀರಿನ ಅಂಶ ಕೂತ್ಕೊಳ್ತದೆ ಕ್ಲೀನಾಗಿ. ಈಗೇನಿಲ್ಲ, ಈಗ ಅವರೇ ಕೇಳ್ತಾರೆ ಸರ್ ಕಸ ಇಲ್ವಾ ಅಂತ. ಇಲ್ಲ, ಕಸ ಎಲ್ಲ ನಾವೇ ತಿಂತೇವೆ ಈಗ ಹೇಳಿ ಅವರಿಗೆ ಕಳಿಸ್ತೇವೆ ಅಷ್ಟೇ. ಇದು ನೋಡಿ ನಮ್ಮ ಮಂಗಳೂರು ಸ್ಟೈಲ್ನ ಬಸಳೆ. ಇದು ನಮ್ಮ ಊರಿದ್ದೆ, ನೀವೆಲ್ಲ ನೋಡಿರ್ಬೋದು, ನೆಲ ಬಸಳೆ ಅಂತ. ಗಡ್ಡೆಗೋಸು ಕೆಲವರು ಹೇಳ್ತಾರೆ ಮಣ್ಣಿನ ಅಡಿಯಲ್ಲಿ ಬರೋದು, ಅಡಿಯಲ್ಲ ಮಣ್ಣಿನ ಮೇಲೇ ಬರೋದು. ಇದು ಒಂದು ಕಟ್ ಮಾಡಿ ನೋಡಿ ಸ್ಮೆಲ್ಲಿಗೆ ಪುದೀನ. ಇದು ಒಂದು ಉಂಡೆ ಥರ ಮಾಡ್ತಾರೆ, ಇದು ಆರ್ಗ್ಯಾನಿಕ್. ಇದನ್ನು ಪ್ರತಿ ಪಾಟಿಗೆ ಒಂದೊಂದು ಇಟ್ಟು ಬಿಡೋದು. ಕ್ಯಾಬೇಜ್ ನಿಮಗೆ ಅಂಗಡಿಯಲ್ಲಿ ಸಿಕ್ಕಿದಷ್ಟು ಅಷ್ಟು ದೊಡ್ಡದು ಕ್ಯಾಬೇಜ್ ಆಗೋದಿಲ್ಲ ಈ ಸೈಜೆಲ್ಲ. ಅದೆಲ್ಲ ಮತ್ತೆಲ್ಲ ಮೆಡಿಸಿನಿಂದ ಆಗುವಂಥದ್ದು. ಬಟ್ ಒಂದೇ, ನಾವು ಇಡೀ ಇದರ ಮೇಲೆ ನಿಂತುಕೊಂಡು ಹೇಳೋದು, ಇದು ಏನಿದ್ರು ಕೂಡ ನಮ್ಮ ಆಟ ಅಲ್ಲ, ಇದು ಅಯ್ಯಪ್ಪನ ಆಟ ಅಷ್ಟೇ. ನನ್ನ ಹತ್ರ ಒಂದು ಖಾಲಿ 5 ಸೆನ್ಸ್ ಮನೆ, 5 ಸೆನ್ಸ್ ಜಾಗ ಅಷ್ಟೇ ಇರೋದು, ಎಂತ ಮಾಡೋದು, ನಾನು ಬಡವ ಅಂತ ಹೇಳೋರು ತುಂಬ ಜನ ಕೇಳಿದ್ದೀನಿ. ನನ್ನ ಹತ್ರ ಜಾಗವೆಲ್ಲ 3 ಸೆನ್ಸ್ ಜಾಗ ಇದೆ, ಅದರಲ್ಲಿ ಮನೆ ಅಷ್ಟೇ ಇದೆ, ಒಂದು ಚಿಕ್ಕ ಟೆರೇಸ್ ಮನೆ ಕಟ್ಕೊಂಡಿದ್ದೀನಿ ಅಂತ ಹೇಳೋರು ಕೇಳಿದ್ದೀನಿ. ಆದರೆ ಆ ಎಲ್ಲ ಮನೆಗಳಲ್ಲಿ, ಆ ಎಲ್ಲ ಜಾಗಗಳಲ್ಲಿ ಇಡೀ ಮನೆಗೆ ಬೇಕಾದಷ್ಟು ತರಕಾರಿಯನ್ನು ಮಾಡ್ಬೋದು, ಇಡೀ ಮನೆಗೆ ಬೇಕಾದಂತಹ ಸಾವಯವ ತರಕಾರಿಗಳನ್ನು ಮಾಡ್ಬೋದು, ದೇವರಿಗೆ ಬೇಕಾದಂಥ ಹೂವನ್ನು ಮಾಡ್ಬೋದು, ದೇವರಿಗೆ ಸಮರ್ಪಣೆ ಮಾಡುವಂತಹ ಹಣ್ಣುಗಳನ್ನು ಮಾಡ್ಬೋದು, ಎಲ್ಲವನ್ನು ಮಾಡ್ಬೋದು ಅಂತ ತೋರಿಸ್ಕೊಟ್ಟವರು ಒಬ್ಬರಿದ್ದಾರೆ. ಇವರು ಇರುವಂಥದ್ದು ಬೆಂಗಳೂರಿನ ಆಂಧ್ರಹಳ್ಳಿಯಲ್ಲಿ. ಇವರ ಊರು ಬೆಳ್ಳಾರೆ. RK ಭಟ್ ಅವರ ಹೆಸರು. RK ಭಟ್ ಅಂತಾರೆ ಮಾತ್ರ ಗೊತ್ತಾಗೋದು ಬೆಳ್ಳಾರೆಯಲ್ಲಿ ಮತ್ತು ಪುತ್ತೂರಿನಲ್ಲಿ. ಉದ್ಯಮಿಯೂ ಹೌದು, ಕೃಷಿಕನೂ ಹೌದು, ಕಲಾಪ್ರೇಮಿಯೂ ಹೌದು, ಜೊತೆಗೆ ಶಬರಿಗಿರಿ ಅಂದರೆ ಅಯ್ಯಪ್ಪನ ಪರಮ ಭಕ್ತನೂ ಹೌದು. RK ಭಟ್ರು ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಈಗ ಇವರಲ್ಲಿ ಕೇಳೋದಿಷ್ಟೇ, ನಿಮ್ಮ ಕೃಷಿಯ ಆಸಕ್ತಿ ಅಂದರೆ ದೊಡ್ಡ ತೋಟ ಅಲ್ಲ, ದೊಡ್ಡ ಎಕರೆಗಟ್ಟಲೆ ತೋಟ ಅಲ್ಲ, ಬದಲಾಗಿ ಬೆಂಗಳೂರಿನ ಆಂಧ್ರಹಳ್ಳಿಯಲ್ಲಿರುವ ಅವರ ಮನೆಯ ಮೇಲ್ಭಾಗದ ಒಂದು ಟೆರೇಸ್ ಗಾರ್ಡನ್ ಅಂತ ನಾವು ಕರಿತೇವೆ. ಅದರ ಟೆರೇಸ್ ಗಾರ್ಡನ್ ಮಾತ್ರ ಅಲ್ಲ, ಅಲ್ಲಿ ಒಂದು ಕೃಷಿಯ ಪ್ರಾತ್ಯಕ್ಷಿತೆ ಇದೆ. ಅವೆಲ್ಲವನ್ನು ಕೂಡ ತೋರಿಸಿಕೊಡಬೇಕು ಸರ್. ಖಂಡಿತವಾಗಿ ಬನ್ನಿ ಹೂವು. ಟೆರೇಸ್ ಗಾರ್ಡನ್ ಅಂತ ಹೇಳಿದರೆ ಟೆರೇಸ್ ಎಲ್ಲ ಸಮತಟ್ಟಾದ ಜಾಗದಲ್ಲಿ ಗಾರ್ಡನ್ ಮಾಡಿದ್ದಲ್ಲ, ಶೀಟ್ ಹಾಕಿದ್ದಾರೆ, ಅಲ್ಲಿಯೂ ಗಾರ್ಡನಿಂಗ್ ಮಾಡಿದ್ದಾರೆ. ಸರ್ ಎಲ್ಲವನ್ನು ತೋರಿಸಬೇಕು, ಸಂಪೂರ್ಣವಾಗಿ ನಿಮ್ಮದೇ. ನೀವು ಎಲ್ಲ ಯಾವ ಗಿಡ ಏನು ಎತ್ತ ಎಲ್ಲವನ್ನು ವಿವರಿಸ್ತಾ ಹೋಗಬೇಕು. ನಿಮ್ಮ ಜೊತೆಗೆ ಸುಮ್ಮನೆ ಕೇಳಲಿಕ್ಕೆ ಬರ್ತೇನೆ, ಹೋಗುವ. ಖಂಡಿತ ಬನ್ನಿ. ಈಗ ಈ ಶೀಟ್ ಹಾಕುವಾಗ ಹೌದು ಸರ್, ಇಲ್ಲಿ ಗಿಡ ಬೆಳೆಸೋದು ಅಂತ ಏನಾದರೂ ಪ್ಲಾನ್ ಮಾಡಿದ್ರೆ ಇದು ಹೇಗೆ? ನಮಗೆ ಶೀಟಲ್ಲಿ ನಮಗೆ ನಿಲ್ಲಲಿಕ್ಕೆ ಭಯ ಆಗ್ತದೆ. ಇಲ್ಲ, ಪ್ಲ್ಯಾನ್ ಏನಿಲ್ಲ. ನನಗೆ ಭಾಳ ಒಂದು ಅಂದರೆ ನಮ್ಮ ಕುರಿಯಾಜ ಮನೆಯವರಿಗೆ ಎಲ್ಲರಿಗೂ ಕೂಡ ಒಂದು ಗಿಡಗಳ ಬಗ್ಗೆ ಹುಚ್ಚು ಎಲ್ರಿಗೂ ಇದೆ, ಅತಿಯಾದ ಹುಚ್ಚು ಅಂತಲೇ ಹೇಳ್ಬೋದು. ನಮ್ಮ ಬೆಂಗಳೂರಿನಲ್ಲಿ ನನಗೆ ಒಂದು ನಮಗೆ ನಮ್ಮ ಸ್ಟಾಫ್ಗಳಿಗೆಲ್ಲ ಒಂದು ಆರ್ಗ್ಯಾನಿಕ್ ಫುಡ್ಡು ತರಕಾರಿ ಸಿಗಬೇಕು ಅಂತ ನಾವೇ ಒಂದಷ್ಟು ಗಿಡ ಇಲ್ಲಿ ಹಾಕಿ, ನಾನು ಪ್ರತಿ ದಿವಸ ಕೂಡ ಸಂಜೆ 5 ಗಂಟೆಯಿಂದ 9-9:30ವರೆಗೂ ಇದರಲ್ಲಿ ನಾವು ಯಾವುದು ಲೇಬರನ್ನು ಯೂಸ್ ಮಾಡೋದಿಲ್ಲ. ನೀವೇ? ನಮ್ಮ ಯಾವುದೇ ಸಿಬ್ಬಂದಿಗಳನ್ನ ಯೂಸ್ ಮಾಡೋದಿಲ್ಲ. ನಾನೇ ಬರ್ತೇನೆ, ನಾನೇ ಇದು ಗಿಡಕ್ಕೆ ನೀರು ಹಾಕೋದು, ಪ್ರತಿಯೊಂದು ಕಳೆ ಕೀಳೋದು, ಅದನ್ನು ಸೆಟ್ ಮಾಡೋದು, ಮಣ್ಣು ಇದು ಮಾಡಿ ಪ್ರತಿಯೊಂದು ಕೂಡ ನಾವೇ ಮಾಡ್ತೇವೆ. ಇಲ್ಲಿ ನೋಡಿ, ಇದು ಟೊಮೆಟೊ, ಇದು ಟೊಮೆಟೊ ಗಿಡ. ಇಲ್ಲಿ ಇದು ನೀವು ಕೇಳಿರ್ಬೋದು, ಊರಿನ ಕೆಸು ಕೇನೆಗಡ್ಡೆ ಅಂತ. ಇದೊಂದು ಬಳ್ಳಿ ಬಟಾಟೆ ಅಂತ, ಆಲೂಗಡ್ಡೆ. ಇದು ಬಳ್ಳಿಯಲ್ಲೇ ಆಗೋದು. ಬಟಾಟೆ ನಾವು ಅಡಿಯಲ್ಲಿ ಆಗೋದು ಅಲ್ಲ, ಇದು ಮೇಲೆ ಕೂಡ ಆಗ್ತದೆ. ಇದೊಂದು ಬಳ್ಳಿಯಲ್ಲಿ ಆಗುವಂಥದ್ದು. ಇದನ್ನೀಗ ಹಬ್ಬುತ್ತದೆ, ಈಗ ಇದರಲ್ಲಿ ಬಳ್ಳಿಯಲ್ಲೇ ಬಿಡ್ತದೆ. ಹೌದು. ಇದು ನೋಡಿ ನಮ್ಮ ಮಂಗಳೂರು ಸ್ಟೈಲ್ನ ಬಸಳೆ. ಹೌದು. ಇದು ಒಂದು 4-5 ವೆರೈಟಿಯ ಬದನೆ ಇದೆ. ಇದು ದಾರಳೆ ಈಗ ಹಬ್ತಾ ಇದೆ ಅಷ್ಟೇ ನೋಡಿ. ಈಗ ಇದ್ದ ಜಾಗದಲ್ಲಿ ಹಾಗೆ ನಾವು ಇಷ್ಟು ಮಾಡ್ಕೊಂಡು ಅದೇ ಸ್ಕ್ರೀನಿಗೆ ಸರಿಯಾಗಿ ಇದು ಮಾಡಿಕೊಂಡು ಹೋಗೋದಷ್ಟೇ. ಇದೆಲ್ಲ ನೋಡಿ, ಇದೆಲ್ಲ ಬದನೆ ಗಿಡಗಳು. ಇದೊಂದು ವೆರೈಟಿ, ಇದು ಒಂದು ಬೇರೆ ವೆರೈಟಿ. ಇದು ನೋಡಿ, ಇದು ಬೇರೆ ವೆರೈಟಿ ನೋಡಿ.
ಥರ ಬೇರೆ ಬೇರೆ ವೆರೈಟಿಗಳ ಬದನೆಗಳು ನೋಡಿ. ಇದೆರಡು ಒಂದು ವೆರೈಟಿ ನೋಡಿ. ಇದರ ಒಟ್ಟಿಗೆ ಈಗ ಬಳ್ಳಿ ಇದಕ್ಕೆ ಹಬ್ಬಲಿಕ್ಕೆ ನೋಡಿ, ಇಲ್ಲಿ ಸೌತೆಕಾಯಿ ಬಿಟ್ಟಿದ್ದೇನೆ ನೋಡಿ. ಇದನ್ನು ಇದಕ್ಕೆ ಬಳ್ಳಿ ಹಬ್ತದೆ, ಹಬ್ಬಿಕೊಂಡು ಹೋಗ್ತದೆ. ಇದು ಒಂದು ಥರದ ಈ ಉತ್ತರ ಕರ್ನಾಟಕದಲ್ಲಿ ನೀವು ಎಣ್ಣೆಗಾಯಿ ಅಂತ ಕೇಳಿರ್ಬೋದು. ಅದರ ಅದಕ್ಕೆ ಮಾಡುವಂಥ ಒಂದು ಬದನೆಕಾಯಿ ನೋಡಿ. ನೋಡಿ ಹೌದು ನೋಡಿ, ಇದೆಲ್ಲ ಇಷ್ಟೇ ದೊಡ್ಡದಾಗೋದು ಇದು ನೋಡಿ. ಇದೆಲ್ಲ ಅದರದ್ದೇ ನೋಡಿ. ತುಂಬ ಇದು ವಾರಕ್ಕೊಂದು ಸಲ ಕಟ್ ಮಾಡಲಿಕ್ಕೆ ಆಗ್ತದೆ. ನೀವು ಮಾಡ್ತೀರಿ? ಹೌದು, ನಾವು ಮಾಡ್ತೇವೆ, ಮನೆಯಲ್ಲಿ ಮಾಡ್ತೇವೆ, ನಮ್ಮ ಸ್ಟಾಫ್ಗಳಿಗೆ ಕೊಡ್ತೇವೆ. ಈ ಥರ ಇದ್ದ ಜಾಗದಲ್ಲಿ ನೋಡಿ, ಅಲ್ಲಿ ಬಳ್ಳಿ ಬಿಡಲಿಕ್ಕೆ ಅಂತ ನೋಡಿ, ಹಾಗೆ ಶೀಟ್ನ ಮೇಲೆ ಅದು ಹೀಟ್ ಆಗಬಾರ್ದು ಅಂತ ಅದಕ್ಕೆ ಬಳ್ಳಿ ಬಿಡಲಿಕ್ಕೆ ಹಾಗೆ ಸ್ಕ್ರೀನೆಲ್ಲ ಇದು ಬಿಡ್ತೇವೆ, ದಾರಗಳನ್ನು ಮಾಡಿಕೊಂಡು ಅದರ ಮೇಲೆ ಬಿಡ್ತೇವೆ. ಆಮೇಲೆ ಈ ಹ್ಯಾಂಗಿಂಗ್ ಪಾಟಲ್ಲಿ ಕೂಡ ತರಕಾರಿ ಬೆಳಿಬೋದು ನೋಡಿ. ಇಲ್ಲಿ ನೋಡಿ, ಈಗ ಬಸಳೆ, ಇದು ಪಾಟ್ ಬಸಳೆ ನೋಡಿ. ಇದು ಪಾಟಲ್ಲೇ ಬೆಳೆಯುವಂಥದ್ದು ನೋಡಿ. ನೋಡಿ ಎಲ್ಲ ಬಸಳೆ ಇದು ಯಾವುದು ಕಲರ್ ಸರ್? ಯಾವುದು? ಇದು ಕೆಂಪು ಕಲರ್ ಬಸಳೆ. ಇದು ಬೀಜ ಹಾಕಿ ಪಾಟಲ್ಲೇ ಬೆಳೆಯುವಂಥದ್ದು ನೋಡಿ. ಬೀಜ ಹಾಕಿ? ಹೌದು. ಇದು ತುಂಬ ರುಚಿ. ಇದು ಯಾರಿಗೂ ಈಗ ಮನೆಯಲ್ಲಿ ನಾವು ಕಲರ್ ಈ ಹ್ಯಾಂಗ್ ಪಾಟು ಶೋ ಪಾಟ್ ಎಲ್ಲ ಮಾಡೋ ಬದಲು ಇದನ್ನೇ ಮಾಡ್ಬೋದಲ್ಲ, ತರಕಾರಿ ಕೂಡ ಆಗ್ತದೆ. ಇದು ನೋಡಿ, ಇದು ದಾರಳೆ ಕುಂಬಳಕಾಯಿ, ಇದೀಗ ಬೀಜಕ್ಕೆ ಬಿಟ್ಟಂಥದ್ದು. ಹೌದು, ಪೀರೆ ನೋಡಿ. ಇದು ಕೂಡ ಆಗಿದೆ ನೋಡಿ. ನೋಡಿ ಇಲ್ಲೂ ಬಿಡ್ತಾ ಇದೆ, ಇಲ್ಲೂ ಬಿಡ್ತಾ ಇದೆ. ಇದೀಗ ಗಿಡ ಬರ್ತಾ ಇದೆ ಅಷ್ಟೇ. ಇದು ಬೀಜಕ್ಕೋಸ್ಕರ ಬಿಟ್ಟದ್ದು. ನಾವು ಬೀಜ ಕೂಡ ಇಲ್ಲಿ ಒಂದಷ್ಟು ಇದು ಮಾಡ್ತೀವಿ, ಹರಿವೆ ಇದರದ್ದು ಬೀಜ. ಇದು ಒಂಥರದ ಬಸಳೆ ನೋಡಿ. ಇದು ಕೆಂಪು ಬಸಳೆ. ಇದರ ಒಂದೊಂದು ಎಲೆಗಳು ನೋಡಿ, ಭಾಳ ಬಣ್ಣ ನೋಡಿ. ಇದರೊಟ್ಟಿಗೆ ನಮ್ಮ ಗಾರ್ಡನ್ ಒಟ್ಟಿಗೆ ಪವರ್ ಗ್ರಿಡ್ ಕೂಡ ಇದೆ. ನಮ್ಮ ಈ ಬಿಲ್ಡಿಂಗಿಗೆ ಬೇಕಾದ ಪವರು, ಮತ್ತು ನಾವು KEBಗೆ ಕೂಡ ಇಲ್ಲಿಂದಲೇ ಒಂದು 5 kV ನಾವು ಸೇಲ್ ಮಾಡ್ತೇವೆ. ಡೈಲಿ 5 kV ಜನರೇಟ್ ಆಗ್ತದೆ. ನಿಮಗೆ ಎಷ್ಟು KV ಬೇಕು? ಒಂದು 5 kV ನಾವು ಇಲ್ಲಿ ಯೂಸ್ ಮಾಡ್ತೇವೆ, ನಮ್ಮ ಬಿಲ್ಡಿಂಗಿಗೆ, ಮನೆಗೆಲ್ಲ. ಉಳಿದ 5 kV ಆ ಪ್ಯಾನಲ್ ಬಂದುಬಿಟ್ಟು ಪೂರ್ತಿ ನಾವು KEBಗೆ ಸೇಲ್ ಮಾಡ್ತೇವೆ. ಅಂದರೆ ಈಗ ನೀವು ಮುಂಚೆ ಈಗ ಎಷ್ಟು ಬಿಲ್ ಕಟ್ತಿದ್ರಿ, ಈಗ ಎಷ್ಟು ಬಿಲ್ ಕಟ್ಟಿ? ನಮ್ದು ಆವಾಗ ಸಾಧಾರಣ ಕಮರ್ಷಿಯಲಲ್ಲಿ 15-16 ಸಾವಿರ ಬಿಲ್ ಬರ್ತಾ ಇತ್ತು. ಕಮರ್ಷಿಯಲ್ದು 16-20 ಸಾವಿರವರೆಗೂ ಬರ್ತಾ ಇತ್ತು. ಈಗ ಅದೆಲ್ಲ ಬಿಲ್ ಪೇಮೆಂಟ್ ಕ್ಲಿಯರ್ ಆಗಿ ನಮಗೆ 1,000-1,500 ಈಗ ನಮಗೆ ವಾಪಸ್ ಕೊಡ್ತಾ ಇದ್ದಾರೆ. ಹೌದು. ಇದು ನೋಡಿ, ಇದು ತೊಂಡೆಕಾಯಿ, ಶುದ್ಧ ಊರಿನ ಸಣ್ಣ ತೊಂಡೆಕಾಯಿ. ದೊಡ್ಡ ತೊಂಡೆಕಾಯಿ ಇದೆ, ಕೆಳಗಡೆ ಇನ್ನೊಂದು ಗಿಡ ಇದೆ. ಇದು ಸಣ್ಣ ತೊಂಡೆಕಾಯಿ. ಇದು ನೋಡಿ, ನಮಗೆ ಮನೆಗೆ ಬೇಕಾಗುವಂತೆಲ್ಲ ಮೆಣಸುಗಳು. ಇದರಲ್ಲಿ ಮೆಣಸು ಆಗಿದೆ ನೋಡಿ. ಇದೆಲ್ಲ ಇದೆ. ಈಗ ಬಿಡಲಿಕ್ಕೆ ಶುರುವಾಗಿದೆ ನೋಡಿ, ಎಲ್ಲ ಬಿಡಲಿಕ್ಕೆ ಶುರುವಾಗಿದೆ. ಇದನ್ನೀಗ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಮೆಣಸು ಸ್ಟಾರ್ಟ್ ಆಗ್ತದೆ. ಇದು ನೋಡಿ, ಜೀರಿಗೆ ಮುಂಚಿಂತ. ಇದು ನೋಡಿ, ಇದು ಸೌತೆಕಾಯಿ ಮುಳುಸು, ಸಣ್ಣ ಸೌತೆಕಾಯಿಗಳೆಲ್ಲ ಎಲ್ಲ ಒಂಥರ ಇರೋ. ಇದಕ್ಕೆ ನಾವು ಯಾವುದು ಕೂಡ ತುಂಬ ಇನ್ವೆಸ್ಟ್ಮೆಂಟ್ ಏನಿಲ್ಲ, ಇರೋ ನಮ್ಮ ವೇಸ್ಟೇಜಲ್ಲೇ ಈ ಪೈಪ್ಗಳು ಬೇಡದಲ್ಲಿ ಇಟ್ಕೊಂಡು ಅದೇ ಥರ ಚಪ್ರ ಮಾಡಿರುವಂಥದ್ದು. ಅದೇ ಚಪ್ರದಲ್ಲಿ ಅದಕ್ಕೆ ಬಳ್ಳಿ ಬಿಡುವಂಥದ್ದು ನೋಡಿ ಎಲ್ಲ. ಆಮೇಲೆ ಇಲ್ಲಿ ಊರಿನ ನಮ್ಮ ಮಂಗಳೂರಿನ ಸ್ಪೆಷಲ್ ಬೆಂಡೆ ಎಲ್ಲ ಬಂದಿದೆ ನೋಡಿ, ಗಿಡ ಬರ್ತಾ ಉಂಟೀಗ. ಇದು ಅಷ್ಟೇ, ಇದೊಂದು ಎಂತ ಹೇಳ್ತಾರೆ ಇದಕ್ಕೆ, ಅಂಬಟೆಕಾಯಿ. ಹೌದು, ಇದೆಲ್ಲ ತುಂಬ ದೊಡ್ಡದಾಗೋದಿಲ್ಲ ಗಿಡಗಳು. ಇನ್ನೊಂದು ಹೋದರೆ ಇನ್ನೊಂದು 2 ಅಡಿ ಅಷ್ಟೇ. ಇದು ಇಲ್ಲಿ ನೋಡಿ, ಇದಕ್ಕೆ ಇನ್ನು ಕಾಯಿ ಬಿಡಲಿಕ್ಕೆ ಶುರುವಾಗಿದೆ ಅಷ್ಟೇ. ಇದೊಂದು ಮಲೇಷಿಯನ್ ಟೈಪಿನ ಅಬರ್ ಅಂತ ಹೇಳ್ತೇವೆ ನಾವು, ನಮ್ಮ ಊರಿನ ಅವರೆಕಾಯಿ. ಬಟ್ ಅದೇ ಥರ ಇದಕ್ಕೆ 4 ಹೀಗೆ ಬರ್ತದೆ. ಈ ನಮ್ಮ ಇದರ ಥರ ದಾರೆ ಹುಳಿ ಅಂತ ಹೇಳ್ತೇವಲ್ಲ, ಆ ಟೈಪಲ್ಲಿ ಇನ್ನು ಕಾಯಿ ಬಿಡಲಿಕ್ಕೆ ಶುರು ಆಗಬೇಕಷ್ಟೇ. ಇದು ಅದರದ್ದು ಪೂರ್ತಿ ಅದರದ್ದೇ. ನಮ್ಮ ಬಳ್ಳಿಗಳನ್ನೆಲ್ಲ ಆದಷ್ಟು ಈಗ ಸೈಡಿಗೆ ಬಿಡ್ತೇವೆ ನೋಡಿ. ಎಲ್ಲ ಬಳ್ಳಿಗಳನ್ನು ಹೀಗೆ ಕುಂಬಳಕಾಯಿ ಈಗ ಸೈಡಿಗೆ ಬಿಟ್ಟು ಇದು ಮಾಡ್ತೇವೆ. ಇದು ಅಷ್ಟೇ, ಈಗ ನಮ್ಮ ಊರಿನ ಅಳಸಂಡೆ ಈಗ ಗಿಡ ಬರ್ತಾ ಉಂಟಷ್ಟೇ. ಊರಿನ ಅಳಸಂಡೆ, ಆಮೇಲೆ ಒಂದೆಳಗ. ಇದು ನೋಡಿ, ಇದು ನಾವು ತುಳುವಲ್ಲಿ ತಿಮರೆ ಅಂತ ಹೇಳ್ತೀವಲ್ಲ, ಅದೇ ಒಂದೆಳಗ. ಅದು ಒಟ್ಟಿಗೆ ನಾವು ಮಾಡುವ 2 ಕೃಷಿ. ಈಗ ಅದರೊಟ್ಟಿಗೆ ಅದರ ಮಧ್ಯದಕ್ಕೊಂದು ಪಪ್ಪಾಯಿ ಗಿಡ ಹಾಕಿರ್ತೀವಿ. ಇದು ಎಲ್ಲ ಒಂದು ಪಾಲಾಕು. ಇದರಲ್ಲಿ 2-3 ವೆರೈಟಿ ಇದೆ. ಇದು ದೊಡ್ಡ ಟೈಪಿನ ಪಾಲಾಕು. ಇದು ಎಲ್ಲ ಪಾಲಕ್ಕೆ. ಇದು ನೋಡಿ, ಇದು ಕ್ಯಾರೆಟ್. ಕ್ಯಾರೆಟ್ ಆಗ್ತದೆ ನೋಡಿ. ಇದು ಕ್ಯಾರೆಟ್ ಗಿಡ ಈಗ ತೆಗೆದಾಯ್ತು, ಇಷ್ಟೇ ಉಳಿದದ್ದು ಈಗ ನೋಡಿ. ಇಲ್ಲೆಲ್ಲ ತೆಗೆದಾಗಿದೆ, ಇನ್ನೀಗ ಹಾಕಬೇಕು ವಾಪಸ್ ಗಿಡ ಕ್ಯಾರೆಟು. ಇದು ಬೀನ್ಸು, ಇದೀಗ ಬರ್ತದೆ ಇನ್ನೀಗ. ಇದು 2 ಟೈಪಿನ ಬೀನ್ಸ್ ಇದೆ ನೋಡಿ. ಅದು ನೋಡಿ, ಹ್ಯಾಂಗಿಂಗ್ ಪಾಟಲ್ಲೂ ಬೀನ್ಸ್ ಆಗುತ್ತೆ ನೋಡಿ. ಅದು ಬುಷ್ ಟೈಪ್. ಹೌದು, ಅದು ಬುಷ್ ಟೈಪ್. ಹೌದು, ಅದು ಹಾಗೆ ಹೇಳ್ಕೊಳ್ತದೆ ಹಿಂಗೆ ಅಷ್ಟೇ. ಅದು ತುಂಬ ಉದ್ದ ಬಳ್ಳಿ ಹೋಗೋದಿಲ್ಲ. ಇದು ಸ್ವಲ್ಪ ಉದ್ದ ಬಳ್ಳಿ ಹೋಗ್ತದೆ. ಹಾಗೆ ಅಂತೇಳಿ ಹಿಡಿಯೋದು ಅದರಲ್ಲಿ ಕಾಯಿ ಜಾಸ್ತಿ. ಹೌದು.
ಅದರಲ್ಲಿ ಪ್ರತಿ ಎಲೆಗೂ ಬಿಡ್ತದೆ. ಅದಕ್ಕೆ ನೋಡಿ ಹೂ ಬಿಟ್ಟಾಯ್ತು ನೋಡಿ ಇದು ಹಾಗಲ್ಲ, ಇದು ಸ್ವಲ್ಪ ನಿಧಾನ. ಇದೆಲ್ಲ ಪಾಲಕ್ಕೆ ಎಲ್ಲ ನಮ್ಮ ಸ್ಟಾಫ್ಗಳಿಗೆ ಬಂದವರಿಗೆ ಎಲ್ರಿಗೂ ಇದು ಮಾಡ್ತೇವೆ. ಇದು ನೋಡಿ ಅನಾನಸು, ನೆಲಬಸಳೆ, ಅಲ್ಲಿ ನೋಡಿ ಅದು ನೆಲಬಸಳೆ ಅಂತ ನೋಡಿ ಭಾಳ ಟೇಸ್ಟ್. ಅದರೊಟ್ಟಿಗೆ ಅದರಲ್ಲಿ ಎರಡು ಉಂಟು, ನೆಲಬಸಳೆ ಉಂಟು, ಅದರೊಟ್ಟಿಗೆ ಕೆಸವು ಕೂಡ ಹಾಕಿದ್ದೇವೆ, ಕೆನೆಗಡ್ಡೆ ಬಂದಿದೆ ನೋಡಿ ಅದು ಕೂಡ. ಇಲ್ಲಿ ಇದೆಲ್ಲ ಬಂದುಬಿಟ್ಟು ನಮ್ಮ ಕ್ಯಾಬೇಜ್ಗಳು ಅದು ಬರ್ತಾ ಇದೆ. ಕ್ಯಾಬೇಜು ಕೂಡ ನಮ್ಮಲ್ಲಿ ಆಗ್ತದೆ. ಕ್ಯಾಬೇಜ್ ಆಗ್ತದೆ. ಕ್ಯಾಬೇಜ್ ನಿಮಗೆ ಅಂಗಡಿಯಲ್ಲಿ ಸಿಕ್ಕಿದಷ್ಟು ಅಷ್ಟು ದೊಡ್ಡದು ಕ್ಯಾಬೇಜ್ ಆಗೋದಿಲ್ಲ ಈ ಸೈಜೆಲ್ಲ. ಅದೆಲ್ಲ ಮತ್ತೆಲ್ಲ ಮೆಡಿಸಿನಿಂದ ಆಗುವಂಥದ್ದು. ನ್ಯಾಚುರಲ್ ಕ್ಯಾಬೇಜ್ ಅಂದರೆ ನಿಮಗೆ ಅಷ್ಟೇ ಒಂದು ಕೈ ಇಷ್ಟು ದೊಡ್ಡದು, ಅಷ್ಟೇ ದೊಡ್ಡದಾಗೋದು. ಇಲ್ಲಿಗೆ ಆಗಿದೆ ನೋಡಿ, ಇದು ಇನ್ನು ಇದು ಗಟ್ಟಿಯಾಗಿ ಇಷ್ಟು ದೊಡ್ಡದಾಗ್ತದೆ ಅಷ್ಟೇ, ನಿಮ್ಮೊಂದು ಕೈ ಹಿಂಗೆ ಹಿಡಿಯುವಷ್ಟು. ಮತ್ತು ಇಷ್ಟಿಷ್ಟು ದೊಡ್ಡದೆಲ್ಲ ಆಗೋದು ಅದೆಲ್ಲ ಕೆಮಿಕಲ್ಲು ಯೂಸ್ ಮಾಡಿ ಆಗುವಂಥದ್ದು ಅಷ್ಟೇ. ಇದು ಕ್ಯಾಬೇಜ್ ನೋಡಿದ್ದು, ಇದು ವಿಷರಹಿತ. ಇದು ಇಲ್ಲಿ ಯಾವುದು ಕೂಡ ನಿಮಗೆ ಫರ್ಟಿಲೈಸರ್ ಆಗಲಿ ಏನೂ ಕೂಡ ನಾವು ಯೂಸ್ ಮಾಡೋದಿಲ್ಲ. ಸೆಗಣಿ ನೀರು, ಜೀವಾಮೃತ, ಬೂದಿ ಅಷ್ಟೇ ಇದು ಮಾಡುವಂಥದ್ದು. ಕಂಪ್ಲೀಟ್ ಸಾವಯವ ಹೌದು. ಇದೆಲ್ಲದೆ ಕ್ಯಾಬೇಜ್. ಅದು ಒಂದರಲ್ಲೇ ನಾವು ಎರಡು ಮಾಡ್ತೀವಿ. ಇದರೊಟ್ಟಿಗೆ ಕ್ಯಾಬೇಜ್ ಇದೆ, ಒಟ್ಟಿಗೆ ನಿಮಗೆ ಪಾಲಕ್ಕಂತೂ ಒಳ್ಳೆ ಫುಡ್ಡು ನಿಮಗದು. ಇನ್ನೊಮ್ಮೆ ಆ ಕಡೆನೂ ಇದೆ, ಬನ್ನಿ ಆ ಕಡೆ ತೋರಿಸ್ತೀನಿ. ಇದು ನೋಡಿ, ಇದು ಬಂದುಬಿಟ್ಟು ಎಲ್ಲ ಗಿಡಗಳಿಗೂ ಬೇರು ಬರಲಿಕ್ಕೆ ಬಹಳ ಉಪಯುಕ್ತ ಇದು. ಇದನ್ನು ನಾವು ಒಂದು ತಿಂಗಳಿಗೆ 2 ತಿಂಗಳಿಗೆ ಒಂದ್ಸಲ ಎಲ್ಲ ಕಟ್ ಮಾಡಿ ಎಲ್ಲದರ ಬುಡಕ್ಕೂ ಹಾಕ್ತೇವೆ. ಒಂದಿಷ್ಟು ಸಣ್ಣ ಹಾಕಿದ್ರೆ ಅದು ಬೆಳ್ಕೊಳ್ಳಲ್ಲ. ಇದನ್ನೆಲ್ಲ ಕಟ್ ಮಾಡಿ ತೆಗಿತೀವಿ. ಕಟ್ ಮಾಡಿ ಅದನ್ನು ಬುಡಕ್ಕೆ ಹಾಕಿಬಿಟ್ರೆ ಬೇರು ಬಿಡಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ ಇದು. ನೀವು ಯಾವುದಾದ್ರೂ ಗಿಡವನ್ನು ನೆಡುವಾಗ ಕಡ್ಡಿ, ಈಗ ಗಿಡ ಮಳೆಗಾಲದಲ್ಲಿ ಕಟ್ ಮಾಡಿದಂತ ನೆಡ್ತಾರಲ್ವ, ಆವಾಗ ಇದನ್ನು ಒಂದ್ಸಲ ಇದಕ್ಕೆ ತುರುಕಿ ಬಿಟ್ಟು ನೆಟ್ಟರೆ ಬೇಗ ಬೇರು ಬಿಡ್ತದೆ. ಇದು ಮೇಯ್ನ್ ಅದಕ್ಕೆ ಇರುವಂಥದ್ದು ಇದು. ಮತ್ತು ಔಷಧಿ ಗುಣ. ಹೌದು, ಅಲೋವೆರಾ ನೋಡಿ. ಯಾವುದಾದ್ರೂ ನಾನು ನಡ್ತೇನೆ ಅಥವಾ ನಾನು ನಟ್ಟದ್ದು ಬೆಳೀತಾ ಇಲ್ಲ, ಅದರಲ್ಲಿ ಬೇರೆ ಬರೋದಿಲ್ಲ ಅಂತ, ಅದಕ್ಕೆ ಇದು ಒಳ್ಳೆ ರಾಮಬಾಣ. ಅದಕ್ಕೆ ಮುಳಿಸಿ ನಡಬೇಕಂತೆ ನೋಡಿ, ಒಂದು ಪ್ರಯತ್ನ ಮಾಡಿ. ತುಂಬಾ ಜನಕ್ಕೆ ಅಂಥದ್ದೊಂದು ಇರ್ತದೆ. ನಾನು ತುಂಬಾ ನಟ್ಟಿದ್ದೇನೆ ಸರ್, ಇಲ್ಲ ಬರೋದಿಲ್ಲ. ಬರ್ತದೆ ಅದು, ಇದು ನಟ್ರೆ ಬರ್ತದೆ. ಇದು ನೋಡಿ, ಇದು ಒಂದೊಂದರಲ್ಲಿ ನಿಮಗೆ ಈಗ ಒಂದು ಅಲೋವೆರಾ ಇದ್ದರೆ, ಈಗ ಈ ಬೆಂಗಳೂರಲ್ಲಿ ಇಷ್ಟೊಂದು ದೊಡ್ಡ ಇಷ್ಟು ಪೀಸಿಗೆ ಹೆಚ್ಚು ಕಮ್ಮಿ ನಿಮಗೆ 200 ಇಂದ 250 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇಷ್ಟು ಸಣ್ಣ ಒಂದು ಪೀಸಿಗೆ ಅಷ್ಟು ಕಾಸ್ಟ್ಲಿ. ಅದು ಮೆಡಿಕೇಶನ್ ಇದಕ್ಕೂ ಹೋಗ್ತದೆ, ಈ ಥರ ಗಿಡಗಳಿಗೂ ಬೇಕಾಗ್ತದೆ. ನಾವಂತೂ ಯಾರು ಬಂದರೂ ಫ್ರೀಯಾಗಿ ಕೊಡ್ತೇವೆ, ಇದನ್ನು ಬೇಕಾ ತಗೊಂಡೋಗಿ ಅಂತ. ಮತ್ತು ಇದಕ್ಕೆ ನಾವು ಯಾವುದು ಕೂಡ ಈ ಶೀಟಿಗೆ ಟಚ್ ಆಗದಾಗ ನೋಡಿ ಎಲ್ಲ ಕೂಡ ಸ್ಟ್ಯಾಂಡ್ಗಳನ್ನು ಹಾಕಿದ್ದೇವೆ. ನೀರೆಲ್ಲೂ ನಿಲ್ಲಬಾರ್ದು. ನಿಮಗೆ ತುಕ್ಕಿಡಿದೇನೆಂದರೆ ನೀರು ನಿಂತರೆ, ನೀರು ನಿಲ್ಲದಾಗ ಎಲ್ಲ ಸ್ಟ್ಯಾಂಡ್ಗಳು ಹಾಕ್ಕೊಂಡ್ರೆ ಮತ್ತು ಒಂದೇ ಕಡೆಗೆ ಭಾರ ಹಾಕಬಾರ್ದು. ಬ್ಯಾಲೆನ್ಸ್ ಸ್ವಲ್ಪ ಆ ಕಡೆಗೆ ಸ್ವಲ್ಪ ಈ ಕಡೆಗೆ, ಆ ಥರ ಮಾಡಿದರೆ ನಿಮಗೆ ಏನೂ ತೊಂದರೆ ಆಗೋದಿಲ್ಲ. ಆ ಕಡೆ ಹೋಗೋಣ ಬನ್ನಿ. ಇದು ಸರ್ ನೋಡಿ, ಇದೆಲ್ಲ ಈಗ ಮಳೆಗಾಲ ಬಂತೀಗ, ಈಗ ಕೆಳಗಡೆಗೆ ಪಾಟ್ನ ಕೆಳಗಡೆಗೆ ಇದನ್ನು ಇಡಬಾರ್ದು, ಬೇರು ಕೊಳ್ತೋಗ್ತದೆ, ನೀರು ಜಾಸ್ತಿ ಆಗ್ತದೆ. ಅದಕ್ಕೆ ಈಗೆಲ್ಲ ತೆಗೆದಿಟ್ಟದ್ದು. ಈಗ ಅದನ್ನು ವಾಶ್ ಮಾಡಿ ಇಟ್ಟುಬಿಡ್ತೇವೆ. ಇಲ್ಲಾಂದ್ರೆ ಸ್ಟ್ಯಾಂಡ್ ಈಗ ಮಳೆಗಾಲದಲ್ಲಿ ತೆಗೆಯೋದು. ಹೌದು, ಮಳೆಗಾಲದಲ್ಲಿ ತೆಗಿಬೇಕು. ಅದು ನೀರಿನಲ್ಲಿ ಸ್ಟಾಕ್ ಆದರೆ ಬೇರುಗಳು ಕೊಳ್ತೋಗಿ ಗಿಡ ಸಾಯ್ತದೆ. ಕೆಲಸ ತುಂಬ ಉಂಟು ಸರ್, ನೀವು ಒಬ್ಬರೇ ಮಾಡ್ತೀವಿ. ಅದು ಮಾಡಬೇಕು ನಮಗೆ. ಅದೇ ಒಂದು ಎಕ್ಸರ್ಸೈಸ್. ಯಾವ ಜಿಮ್ಮು ಬೇಡ ನಮಗೆ. ನೋಡಿ, ಇದೀಗ ಹೊಸದಾಗಿ ಈಗ ಹಾಕಿಟ್ಟದ್ದು, ಈಗ ಬದನೆ ಇದೆಲ್ಲ ಹಾಕಿಟ್ಟಿದ್ದೇನೆ. ಇನ್ನು ಈಗ ಇದು ಹಾಕಿದ್ದಷ್ಟೇ, 2 ದಿವಸ ಆಯ್ತಷ್ಟೇ. ಇಲ್ಲೂ ಅಷ್ಟೇ ನಾವು ಇದು ನಮ್ಮ ನಿತ್ಯ ದೇವರ ಪೂಜೆಯ ಹೂವನ್ನು ನಾವು ಅದನ್ನು ಅಲ್ಲಿ ಬಿಸಾಡಲಿಕ್ಕಿಲ್ಲ, ಇಲ್ಲಿ ತಂದು ಇಡ್ತೇವೆ. ಇದನ್ನೇ ಸ್ವಲ್ಪ ಒಣಗಿಸಿ ಗಿಡಕ್ಕೆ ಮೇಲ್ಗಡೆ ಹಾಕಿಬಿಟ್ರೆ ನೀರಿನ ಅಂಶ ಕೂತ್ಕೊಳ್ತದೆ ಕ್ಲೀನಾಗಿ. ಡೈಲಿ ನೀರು ಹಾಕಬೇಕಾಗಿಲ್ಲ. ಒಂದು ದಿವಸ ನೀರು ಹಾಕಲಿಲ್ಲ ಅಂದರೂ ಇದರ ಕೆಳಗಡೆ ನೀರದ್ದು ಹಾಗೆ ಸ್ಟೋರ್ ಆಗಿರ್ತದೆ. ನಾವು ಅದಕ್ಕೆ ಯಾವುದು ಇದು ಬಿಸಾಡೋದಿಲ್ಲ, ಯಾವುದು ಬಿಸಾಡೋದಿಲ್ಲ. ನೋಡಿ, ಇದು ದೇವರ ಹೂ ಇದಾದ ನೋಡಿ, ಅದು ಇದು ನೋಡಿ 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 ಎಲ್ಲ ಹೂಗಳೇ ಇದು. ದೇವರ ಹೂ, ಈರುಳ್ಳಿ ಸಿಪ್ಪೆ, ಇದೆಲ್ಲ ಗಿಡಕ್ಕೆ ತುಂಬ ಪೋಷಕಾಂಶ ಇದು. ಇದರಲ್ಲಿ ಈರುಳ್ಳಿಯ ಸಿಪ್ಪೆ, ಬಾಳೆಹಣ್ಣಿನ ಚೋಲೆ ಅಂತೂ ಗಿಡಗಳಿಗೆ ತುಂಬ ಉಪಯೋಗಕಾರಿ ಇದು. ಇದು ನಾವು ಈ ಗಿಡಗಳಿಗೆ ಬೇಕಾದಂಥ ಬೂದಿ. ನಮ್ಮಲ್ಲಿ ಒಂದು ಪ್ರಾಬ್ಲಮ್ ಏನಾಗ್ತಾಯಿತ್ತು ಅಂದರೆ, ಇಲ್ಲಿ BBMPಗೆ ಕಸ ಇದು ಮಾಡಬೇಕು, ಅದನ್ನು ಅವರು ಕಲೆಕ್ಟ್ ಮಾಡೋದು ತುಂಬ ಇದಾಗ್ತಾಯಿತ್ತು. ಅದಕ್ಕೋಸ್ಕರ ನಾವು ಆ ಕಸವನ್ನು ಬರ್ನ್ ಮಾಡಿ ಈ ಥರ ನಮ್ಮಲ್ಲಿ ನಮ್ಮ ಮಂಗಳೂರು ಕಡೆ ಸೂಟ್ ಮಣ್ಣು ಅಂತ ಹೇಳ್ತಾರೆ, ಸುಂಟಾಣ, ಸುಟ್ಟ ಮಣ್ಣು ಅಂತ ನೋಡಿ, ಈ ಥರ ಅದನ್ನು ಈ ಥರ ರೆಡಿ ಮಾಡಿಕೊಳ್ತೇವೆ. ಇದು ರೀಸೈಕ್ಲಿಂಗ್. ಒಂದು ಪಾಟಿನ ತೆಗೆದರೆ ಈ ಥರ ಮಣ್ಣು ರಾಶಿ ಹಾಕಿರ್ತೇವೆ. ಅದನ್ನು ಇಲ್ಲಿ ಡ್ರಮ್ ಇದೆ ನೋಡಿ, ಈ ಡ್ರಮ್ಮಿಗೆ ಹಾಕಿ ಕಸವನ್ನು ಈ ಥರ ಇದೀಗ ಕಸವಿರ್ತದೆ ನೋಡಿ, ಆಫೀಸಿನ ನಮ್ಮ ಕಸಗಳಿರ್ತವೆ, ಈ ಥರದ ರಟ್ಟುಗಳು, ಬೇಡದ ಕಸ, ಈ ನಮ್ಮ ಬ್ರೂಮ್ಸಿನ ಕಟ್ ಪೀಸು, ಪೇಪರ್ಗಳು, ಇದನ್ನೆಲ್ಲ ಈ ಡ್ರಮ್ಮಿಗೆ ಹಾಕಿ ಇದರ ಒಳಗಡೆ ಹಾಕಿಬಿಡ್ತೇವೆ. ಇದು ನೋಡಿ, ಈ ಡ್ರಮ್ಮು ಇದು ಇಲ್ಲಿಂದ ಇದಕ್ಕೆ ಈ ಮಧ್ಯೆಯಲ್ಲೊಂದು ಇದು ಹಾಕಿದ್ದೇವೆ, ಮೆಶ್. ಇಲ್ಲಿಂದ ಕಸ ಎಲ್ಲ ಹಾಕ್ತೇವೆ. ಕಸ ಎಲ್ಲ ಹಾಕಿ ಬೆಂಕಿ ಕೊಟ್ಟರೆ ಅದು ಉರಿತಾ ಇರ್ತದೆ ನೋಡಿ. ಈಗ ಹಾಕಿಟ್ಟಿದ್ದೇವೆ ನೋಡಿ ಕಸ.
ಅದು ಉರಿದು ಒಂದು ಲಾಸ್ಟ್ ಇನ್ನೊಂದು 20% ಉರಿಲಿಕ್ಕೆ ಬಾಕಿ ಇರುವಾಗ ನಾವೀಗ ಪಾಟಿಂದ ತೆಗೆದ ಮಣ್ಣು ಇರ್ತದಲ್ಲ, ಅದನ್ನು ಮಣ್ಣು ಮೇಲ್ಗಡೆಯಿಂದ ಹಾಕಿ ಕವರ್ ಮಾಡಿ ಇನ್ನೊಂದು ಚೂರು ಕಸ ಹಾಕಿ ಬೆಂಕಿ ಹಾಕಿ ಬಿಡ್ತೇವೆ ತಿರ್ಗಾ. ಆವಾಗ ಮಣ್ಣು ಕೆಳಗಡೆ ಮತ್ತು ಮೇಲ್ಗಡೆ ಬರ್ನ್ ಆಗಿ ನಿಮಗೆ ಒಳ್ಳೆ ಸೂಟ್ ಮಣ್ಣು ಆಗ್ತದೆ. ಸಿಟಿ ಸೂಟ್ ಮಣ್ಣು, ಬೆಂಗಳೂರು ಸೂಟ್ ಮಣ್ಣು ಅಂತ ಇದು. ಅದು ನಿಮಗೆ ಮಾಡ್ಬೋದು, ಯಾವುದು ಕೂಡ ಮಾಡೋದೇನಿಲ್ಲ, ಮನಸ್ಸು ಬೇಕಷ್ಟೆ. ಇದು ಇದು ಕೂಡ ಯಾವುದು ಇದಕ್ಕೆ ದೊಡ್ಡ ಇನ್ವೆಸ್ಟ್ಮೆಂಟ್ ಏನಿಲ್ಲ, ಇದೆಲ್ಲ ನಮ್ಮ ವೇಸ್ಟೇಜ್ ಪ್ರಾಡಕ್ಟಲ್ಲೇ ಮಾಡಿರುವಂಥದ್ದು. ಇದು ನಮಗೆ ಈಗ ಪಾಟ್ಗಳಿಂದೆಲ್ಲ ಇದನ್ನು ಕೆಳಗಡೆ ತೆಗೆದಿದ್ದೇವೆ ಎಲ್ಲವೂ ಕೂಡ. ಇದು ನಾನು ಫಸ್ಟ್ ಒಂದು ಸಲ ನಮ್ಮ ಒಂದು 10 ವರ್ಷದ ಹಿಂದೆ ತಂದಂಥ ಮಣ್ಣುಗಳಿದೆಲ್ಲ, 8-10 ವರ್ಷದ ಹಿಂದೆ ತಂದ ಮಣ್ಣುಗಳು. ಮತ್ತು ಜಾಸ್ತಿ ಮಣ್ಣು ಹಾಕೋದಿಲ್ಲ, ವೆಯ್ಟ್ ಆಗ್ತದೆ ಅಂತ ಅಡಿಕೆ ಸಿಪ್ಪೆ ಜಾಸ್ತಿ ಯೂಸ್ ಮಾಡ್ತೇನೆ. ಅಡಿಕೆ ಸಿಪ್ಪೆ, ಹೌದು ಅಡಿಕೆ ಸಿಪ್ಪೆ. ಇದು ನಾನು ಊರಿಂದ ತರಿಸೋದು, ನಮ್ಮ ತೋಟ ಅಲ್ಲಿ ತಮ್ಮ ಕಳಿಸಿಕೊಡ್ತಾರೆ. ಹೌದು, ನಮ್ಮ ತಮ್ಮ ಅಣ್ಣೆಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ ನಮಗೆ. ಅಡಿಕೆ ಸಿಪ್ಪೆಗಳನ್ನ ಅಡಿಗೆ ನೀರು ಹೋಗ್ಲಿಕ್ಕೂ ಆಗ್ತದೆ, ಮತ್ತು ಮಣ್ಣಿಗೂ ಮಿಕ್ಸ್ ಮಾಡ್ತೇನೆ ನೋಡಿ. ಈ ಥರ ನೋಡಿ, ಇದೀಗ ಮಣ್ಣಿಗೆ ಮಿಕ್ಸ್ ಮಾಡಿದಂಥದ್ದು ನೋಡಿ ಅಡಿಕೆ ಸಿಪ್ಪೆ. ನೋಡಿ ಮಣ್ಣು ಸ್ಮೂತ್ ಆಗ್ತದೆ ನೋಡಿ, ಅಡಿಕೆ ಸಿಪ್ಪೆ ಮಿಕ್ಸ್ ಮಾಡಿದರೆ ನೋಡಿ. ನೋಡಿ ಈ ಥರ ಮಣ್ಣು ನೋಡಿ ಎಷ್ಟು ಸ್ಮೂತ್ ಆಗ್ತದೆ ನೋಡಿ. ಎಲ್ಲ ಅಡಿಕೆ ಸಿಪ್ಪೆ ಅವಾಗ ಮಣ್ಣು ಗಟ್ಟಿ ಆಗೋದಿಲ್ಲ ನೋಡಿ, ಈ ಥರ ಆಗ್ತದೆ. ಅಡಿಕೆ ಸಿಪ್ಪೆ ತುಂಬ ಉಪಯೋಗ ಆಗ್ತದೆ ನಮ್ಮ ಊರಲ್ಲಿ. ಅದು ತುಂಬ ಜನ ಅದನ್ನು ಯೂಸ್ ಮಾಡೋದಿಲ್ಲ, ಸುಮ್ಮನೆ ಬಿಸಾಕ್ತಾರೆ, ಬೆಂಕಿ ಹಾಕೋದು ಮಾಡ್ತಾರೆ. ನಿಜವಾಗ್ಲೂ ಅಡಿಕೆ ಸಿಪ್ಪೆ ತುಂಬ ಫಲವತ್ತತೆ ಕೊಡ್ತದೆ ಗಿಡಕ್ಕೆ, ಬೇರೆ ಹೋಗಲಿಕ್ಕೆಲ್ಲ ತುಂಬ ಒಳ್ಳೆಯದು. ಆಮೇಲೆ ಇನ್ನು ಬೇರೆ ಕಸಗಳೇನಾರಿದ್ದರೆ ನಾವು ನೋಡಿ ಆ ಥರ ಡ್ರಮ್ಮಲ್ಲಿ ಗೊಬ್ಬರ ಮಾಡ್ತೇವೆ. ಅಲ್ಲ, ಅಲ್ಲಿ ಬ್ಲೂ ಡ್ರಮ್ ಇದೆ ನೋಡಿ, ಇದೆಲ್ಲ ಗೊಬ್ಬರವೇ. ಇದೆಲ್ಲ ಗೊಬ್ಬರ ಹಾಕಿಟ್ಟದ್ದು. ಇದು 4 ತಿಂಗಳು 5 ತಿಂಗಳು ಹಾಕಿ ಸೆಗಣಿ ಎಲ್ಲ ಹಾಕಿ ಇಟ್ಟುಬಿಡ್ತೇವೆ, ಮತ್ತೆ ಗಿಡಗಳಿಗೆ ಅದನ್ನು ಯೂಸ್ ಮಾಡ್ತೇವೆ ವಾಪಸ್ಸು. ನೋಡಿ ಈ ಥರ ಆಗಿದೆ ಗೊಬ್ಬರ ನೋಡಿ. ಈಗ ಇದು ಸೆಗಣಿ ಗೊಬ್ಬರನೇ. ನಾವು ಯಾವುದು ಬೆಳ್ಳಾರಿಯಲ್ಲೋ ಅಥವಾ ಮಡಪ್ಪಾಡಿಯಲ್ಲೋ ಅಥವಾ ಹಳ್ಳಿಯಲ್ಲಿ ಇಲ್ಲ, ನಾವಿರೋದು ಬೆಂಗಳೂರಿನ ಆಂಧ್ರ ಹಳ್ಳಿಯಲ್ಲಿ. ಇವರದ್ದು ಭಾಳ ಅದ್ಭುತವಾದಂಥ ಮನೆಯ ಮೇಲ್ಭಾಗದಲ್ಲಿ ಎಲ್ಲ ಸೆಗಣಿ ಎಲ್ಲ ಹಾಕಿ ಎಲ್ಲ ಗೊಬ್ಬರ ಎಲ್ಲ ಮಾಡಿ ಬಹಳ ವಿಶೇಷವಾಗಿದೆ. ಅದು ನಮಗೆ ಬಹಳ ಸಪೋರ್ಟ್ ಮಾಡುವ ಅಂದರೆ ಇದಕ್ಕೊಂದು ಇನ್ಸ್ಪಿರೇಷನ್ ನನ್ನ ಅಣ್ಣನೇ. ಅವರು ಕೂಡ ಫಸ್ಟು ಕೃಷಿ ಪಂಡಿತ ಪ್ರಶಸ್ತಿ ಬಂದವರು, KT ಭಟ್ ಕುರಿಯಾಜೆ ಅಂತ ನಮ್ಮ ಅಣ್ಣ. ಆಮೇಲೆ ನಮ್ಮ ತಮ್ಮ. ಅಲ್ಲೆಲ್ಲ ಕೂಡ ಗಾರ್ಡನ್ ಉಂಟು, 2 ಕಡೆ 2 ಮನೆಯಲ್ಲಿ ಉಂಟು ದನಗಳು. ಪುಂಗನೂರು ದನದ ಇದುಂಟು ನೋಡಿ, ಪುಂಗನೂರು ದನದ್ದು ಸೆಗಣಿ, ಅದರ ಯೂರಿನ್ನು ಎಲ್ಲವೂ ಕೂಡ ಮಾಡಿ ನಾವಿಲ್ಲಿ ಜೀವಾಮೃತ ಮಾಡ್ತೇವೆ. ಹೌದು, ನಮ್ಮ ಗಾಡಿಗಳು ಹೋಗುವ ತರ್ತಾರೆ, ಇಲ್ಲಿ ಜೀವಾಮೃತ ಮಾಡ್ತೇವೆ. ಇದು ಕೂಡ ಗೊಬ್ಬರಗಳಿದೆ ಒಟ್ಟೆಲ್ಲ. ಸ್ವಲ್ಪ ವಾಸನೆ ಇಲ್ಲ ನಿಮಗೆ. ನಮ್ಮ ದೇಸಿ ಸೆಗಣಿಯದ್ದು ವಾಸನೆ ಇಲ್ಲ ನಿಮಗೆ. ಸೆಗಣಿ ವಾಸನೆ ಇರೋದು ಈ ಜೆರ್ಸಿಯದ್ದು. ಸೊಳ್ಳೆ ಇಲ್ಲ. ಹೌದು, ಯಾವುದೂ ಇಲ್ಲ. ಅದು ಆ ಸೆಗಣಿಯಿಂದಾಗಿ. ಅದೇ ನಿಮಗೆ ಜೆರ್ಸಿ ದನದ ಸೆಗಣಿ ಆದರೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಇಲ್ಲಿ. ಅದು ನನ್ನ ಎಕ್ಸ್ಪೀರಿಯನ್ಸ್. ನಾನು ಇಲ್ಲಿ ಲೋಕಲ್ ಸೆಗಣಿ ತರಿಸಿ ಹಾಕಿದ್ದೇನೆ, ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನಿಲ್ಲಿಸಿದೆ. ಆಮೇಲೆ ಈಗ ಊರಿಂದ ತರ್ತೇನೆ. ಈಗ ಅದು ಸೆಗಣಿಯ ವಿಶೇಷತೆ ಅದೇ. ಇದು ನಾವು ನೀರು ಬಿಡಲಿಕ್ಕೆ ನಿತ್ಯ. ಇದಕ್ಕೇನು ಮಾಡ್ತೇವೆ, ನಮಗೆ ಮನೆಯಲ್ಲಿ ಉಳಿದ ಮಜ್ಜಿಗೆ ಎಲ್ಲ ಹಾಕ್ಕೊಂಡು ಆ ಮಜ್ಜಿಗೆಯನ್ನೆಲ್ಲ ನೀರಿಗೆ ಮಿಕ್ಸ್ ಮಾಡಿ ಗಿಡಕ್ಕೆ ಕೊಡ್ತೇವೆ. ಅದು ಒಳ್ಳೆ ಪೋಷಕಾಂಶ ಅದಕ್ಕೆ. ಈಗ ನೀವು BBMP ಕಸ ಕೊಡ್ತೀರಿ ಇಲ್ಲ? ಈಗ ಕಸವೂ ಇಲ್ಲ, ಯಾವುದೂ ಇಲ್ಲ BBMPಗೆ. ಮೊದಲವರು ಕಸ ನಮಗೆ ಅದು ಅಷ್ಟು ಚಾರ್ಜ್ ಮಾಡ್ತೇವೆ, ಇಷ್ಟು ಚಾರ್ಜ್ ಮಾಡ್ತೇವೆ ಅಂತ ತುಂಬ ಒಂಥರ ಹಿಂಸೆ ಕೊಟ್ಟಾಗೆ. ನಿಮ್ಗೆ ತುಂಬ ಕಸ ಉಂಟು, ನಿಮಗೋಸ್ಕರ ಗಾಡಿ ಬರಬೇಕು. ಈಗ ಏನಿಲ್ಲ, ಈಗ ಅವರೇ ಕೇಳ್ತಾರೆ, ಸರ್ ಕಸ ಇಲ್ವಾ ಅಂತ. ಇಲ್ಲ, ಕಸ ಎಲ್ಲ ನಾವೇ ತಿಂತೇವೆ ಈಗ ಹೇಳಿ ಅವರಿಗೆ ಕಳಿಸ್ತೇವೆ ಅಷ್ಟೇ. ಈಗ ಅವರಿಗೆ ಕೊಡುವಂಥದ್ದು ನಮಗೆ ಬೇಡದ ಪ್ಲಾಸ್ಟಿಕ್ಕು, ಅದು ಅವರಿಗೆ ಇನ್ಕಮ್ ಉಂಟು, ತಗೊಂಡೋಗ್ತಾರೆ. ಇದು ನೋಡಿ, ಇದು ಎಲ್ಲ ಬೀಟ್ರೂಟ್ಗಳು ನೋಡಿ. ಇದೆಲ್ಲ ಹ್ಯಾಂಗಿಂಗ್ ಪಾಟಲ್ಲಿ ಮಾಡ್ಬೋದು. ಇದು ಯಾರಿಗೂ ಮಾಡ್ಬೋದು, ಊರಲ್ಲಿ ಕೂಡ ಮಾಡ್ಬೋದು. ಈ ಬೀಟ್ರೂಟ್ ಈ ಹ್ಯಾಂಗಿಂಗ್ ಪಾಟಲ್ಲಿ ಮಾಡಿದರೆ ಫಸ್ಟ್ ಕ್ಲಾಸ್ ಪತ್ರೊಡೆಗೆಲ್ಲ ಭಾರಿ ಒಳ್ಳೆದಾಗ್ತದೆ ನೋಡಿ. ಇದೀಗ ಸ್ವಲ್ಪ ನೀರು ಬಿಡಬೇಕೀಗ. ನೀರು ಬಿದ್ದಾಗ ಇನ್ನೂ ಚಂದ ಬರ್ತದೆ. ಈಗ ಮಧ್ಯಾಹ್ನದ ಹೊತ್ತು, ಸಂಜೆ ಆಗೋದು ನೀರು ಬಿದ್ದಾಗ. ಪತ್ರೊಡೆ ಹೇಗೆ ಮಾಡೋದು? ಪತ್ರೊಡೆ ಮಾಮೂಲಿ ನಮ್ಮ ಈಗ ಇದರ ಕೆಸುವಿನ ಪತ್ರೊಡೆ ಹಾಗೆ, ಅದೇ ಎಲೆಯಿಂದ ಈ ದಂಟವರೆಗೂ ಮಾಡ್ಲಿಕ್ಕೆ ಆಗ್ತದೆ. ಸಣ್ಣಗೆ ಕೊಚ್ಚಿಬಿಟ್ಟು. ಮತ್ತು ನಿಮಗೆ ಇದೆಲ್ಲೊಂದು ಗ್ಯಾರಂಟಿ ಏನಂದರೆ, ನಿಮಗೆ ಇದರದ್ದು ಕೆಸುವಿನ ಪತ್ರೊಡೆ ಆದರೆ ನಿಮಗೊಂದು ಸಣ್ಣ ಭಯ ಇರ್ತದೆ, ತುರಿಸ್ತದ ಅಂತ. ಹಾಗೆ ತಿನ್ನುವಾಗ ಸ್ವಲ್ಪ ಆಲೋಚನೆ ಮಾಡ್ತೀವಿ. ಇದನ್ನು ಆಲೋಚನೆ ಮಾಡೋದು ಬೇಡ, ನೇರ ತಿನ್ಬೋದು. ಇದು ತುಂಬ ಟೇಸ್ಟ್ ಆಗಿರ್ತದೆ. ಹೌದು. ಇದು ನೋಡಿ, ಇದೊಂದು ಮಿನರಲ್ ಸೊಪ್ಪು ಅಂತ. ಸಾಂಬಾರಿಗೆ, ಆಮೇಲೆ ತಂಬಳಿಗೆ, ಚಟ್ನಿಗೆ, ಪಲ್ಯಕ್ಕೆ ಎಲ್ಲದಕ್ಕೂ ಆಗ್ತದೆ. ಇದು ನೀವು ಕಟ್ ಮಾಡಿದಷ್ಟು ಬರ್ತಾ ಇರ್ತದೆ. ಒಂದು ಗಿಡ ಇದ್ದರೆ ಸಾಕು ಮನೆಗೆ, ವಾರಕ್ಕೆ 2 ಸಲವೂ ಸಾಂಬಾರು ಮಾಡ್ಬೋದು. ನೋಡಿ, ಇದು ಮೆಂತೆ ಗಿಡ ಈಗ ಬರ್ತಾ ಇದೆಯಷ್ಟೇ. ಮೆಂತೆ ಗಿಡ, ಮೆಂತೆ ಪಲ್ಯ, ಆಮೇಲೆ ಮೆಂತೆದ್ದು ಸೊಪ್ಪಿದ್ದು ಮೆಂತೆ ರೈಸ್ ಬಾತ್ ಅಂತ ಮಾಡ್ತಾರೆ, ಅದಕ್ಕೆಲ್ಲ ಯೂಸ್ ಮಾಡ್ಬೋದು. ಇದು ನಮ್ಮ ಊರಿದ್ದೆ, ನೀವೆಲ್ಲ ನೋಡಿರ್ಬೋದು, ನೆಲಬಸಳೆ ಅಂತ. ಇದು ಅಷ್ಟೇ ಬರ್ತಾನೆ ಇರ್ತದೆ. ಇದರೊಟ್ಟಿಗೆ ಕೆಸವು ಕೂಡ ಇದೆ. ಇಲ್ಲಿ ಒಟ್ಟಿಗೆ ನೋಡಿ ಅನಾನಸ್ಸು, ಪಾಟಲ್ಲೇ ಅನಾನಸ್ಸು ನೋಡಿ, ಈಗ ಬರಲಿಕ್ಕೆ ಸ್ಟಾರ್ಟ್ ಆಯಿತು ನೋಡಿ ಅನಾನಸ್.
ಮಾಡ್ಬೋದು, ಯಾವುದಿದ್ರೂ ಮಾಡ್ಬೋದು. ಇನ್ನೀಗ ಒಂದಷ್ಟು ಗಿಡಗಳು ಹಾಕಬೇಕು, ಈಗ ಮಳೆ ಶುರು ಆಯಿತು ನೋಡಿ. ಈಗ ಇನ್ನು ಹಾಕಬೇಕು, ಇನ್ನು ಹಾಕಬೇಕು. ಈಗ ಕೆಲವು ಗಿಡಗಳೆಲ್ಲ ರೆಡಿ ಮಾಡ್ತಾ ಇದ್ದೇನೆ ನೋಡಿ. ಒಂದು ಹಲಸು, ಇದು ಅಂಬಟೆ ನೋಡಿ. ಇದೀಗ ಆಗಿ ಮುಗಿತಾ ಬಂತು, ಇನ್ನೀಗ ತಿರ್ಗಾ ಬಿಡ್ತದೆ. ಇನ್ನೀಗ ಸ್ವಲ್ಪ ದಿವಸದಲ್ಲಿ ತಿರ್ಗಾ ಆಗಲಿಕ್ಕೆ ಹೂ ಬಿಡ್ತದೆ ಈಗ ನೋಡಿ. ಶುದ್ಧ ಅಂಬಟೆ ಇದು ನೋಡಿ. ಮತ್ತು ನಿಮಗೆ ಆ ಇಷ್ಟಿಷ್ಟು ದೊಡ್ಡ ಅಂಬಟೆ ಎಲ್ಲ ನಿಮಗೆ ಅದು ಕೆಮಿಕಲಿಂದಾಗಿ ಬರೋದು ಬಿಟ್ಟರೆ ನ್ಯಾಚುರಲ್ ಆಗಿ ತಿನ್ಬೋದು, ಧಾರಾಳ ತಿನ್ಬೋದು. ಅದರಲ್ಲಿ ಇದು ಕೂಡ ಇಲ್ಲ, ಸೀಡ್ಲೆಸ್ ಅದು. ಅದರಲ್ಲಿ ಒಳಗಡೆ ಇದಿಲ್ಲ, ಗೊರಟಿಲ್ಲ, ಪೂರ್ತಿ ತಿನ್ನೋದೇ. ತೋಟಕ್ಕೆ ಅದು ನನಗೂ ಭಾಳ ಇಷ್ಟ ಅಂಬಟೆ ಅಂದರೆ. ಅದಕ್ಕೆ 2 ಗಿಡ, ಇಲ್ಲೊಂದು ಅಲ್ಲೊಂದು, 2 ಕಡೆ ಗಿಡ ಇದೆ ನೋಡಿ. ಇದು ಒಂದು ಹಣ್ಣೆ, ಇದು ಬಂದುಬಿಟ್ಟು ಇದೆಲ್ಲ ನಮ್ಮ ಅಣ್ಣ ಕೊಡ್ತಾರೆ. ನಮ್ಮ ಅಲ್ಲಿ ಬೆಳ್ಳಾರಿಯಲ್ಲಿ ನಮ್ಮ ಅಣ್ಣನ ಮನೆಯಲ್ಲಿ ಅಂತೂ ಒಂದು 100 ವೆರೈಟಿ ಹಣ್ಣುಗಳಿದ್ದಾವೆ. ಹೋದರೆ ಹೊಟ್ಟೆ ತುಂಬ ಹಣ್ಣು ತಿನ್ಬೋದು. ಇಲ್ಲಿ ಅಷ್ಟಿಲ್ಲ ನಮ್ಮ ಹತ್ರ. ಇದೊಂದು ನಿಮಗೆ ನೋಡಲಿಕ್ಕೆ ಪೇರಳದಾಗಿರ್ತದೆ. ಇದರ ಹಣ್ಣು ಕೊಡ್ತಾರೆ ನೋಡಿ. ಇದು ತಿನ್ನಲಿಕ್ಕೆ ನಿಮಗೆ ಆಮೇಲೆ ದ್ರಾಕ್ಷಿಯಾಗೆ ಅದರ ರುಚಿ ಬಂದುಬಿಟ್ಟು ದ್ರಾಕ್ಷಿಯಾಗೆ. ನೋಡಿ ಇದೊಂದು ತಿಂದು ನೋಡಿ. ಇದು ನೋಡಿ ಇನ್ನೂ ದೊಡ್ಡದಾಗ್ತದೆ. ಅರಾಕುನ ಅಂತ ಇದರ. ಬಟ್ ನಮಗೆ ಇಲ್ಲಿ ಇದು ಕಾಣುವಾಗ ಪೇರಳದಾಗೆ ಕಾಣ್ತದೆ. ಟೇಸ್ಟ್ ಬಂದ್ಬಿಟ್ಟು ಪಕ್ಕ ಕಪ್ಪು ದ್ರಾಕ್ಷಿ ಉಂಟಲ್ಲ, ಅದೇ ಟೇಸ್ಟ್. ಅಲ್ಲ, ಇದೊಂಥರ ನೋಡ್ಲಿಕ್ಕೆ ಸ್ವಲ್ಪ ಪುನರ್ಪುಳಿ ಇದು ಉಂಟು. ಹೌದು, ದ್ರಾಕ್ಷಿ, ಸೇಮ್ ದ್ರಾಕ್ಷಿ. ಹಾಗೆ ಅಂತೇಳಿ ನಿಮಗೆ ಆ ಪೇರಳೆಯ ಸ್ಮೆಲ್ ಕೂಡ ಉಂಟದು ಒಟ್ಟಿಗೆ ತಿನ್ನುವಾಗ, ನಿಮಗೆ ಆ ಫೀಲ್ ಬರ್ತದೆ ಅಂತ. ಇದು ನೋಡಿ ಕ್ಯಾಬೇಜ್ ಫಸ್ಟಿಗೆ ನೋಡಿ ಹೀಗೆ ಬಿಡ್ತದೆ ನೋಡಿ. ನೋಡಿ ಸಣ್ಣಕ್ಕೆ ಬಿಡ್ತಾ ಉಂಟು ನೋಡಿ. ನೋಡಿ ಇದೀಗ ಇದನ್ನ ಅದುವೇ ಬೆಳ್ಕೊಂಡು ಬರೋದು ನೋಡಿ. ಇದರಲ್ಲಿ ಚೈಲ್ಡ್ ಕ್ಯಾಬೇಜ್. ಹೌದು, ಆಗ್ತದೆ. ಇಷ್ಟು ಕೈಯಷ್ಟು ದೊಡ್ಡದಾಗ್ತದೆ ಕ್ಯಾಬೇಜ್. ಸ್ವಲ್ಪ ನಿಧಾನ ಆಗೋದು. ಮಾವಿನ, ಹೌದು, ಇದು ಒಂದು ಮಲೇಷಿಯನ್ ಇದರದ್ದು ಮಾವಿನ ಹಣ್ಣು. ಇದು ನಮ್ಮ ಅಣ್ಣ ಕೊಟ್ಟದ್ದು. ಇದೆಲ್ಲ ಮಾವಿನ ಹಣ್ಣು ನೋಡಿ, ಎಲ್ಲ ಸ್ಟಾರ್ಟ್ ಆಗಿದೆ. ಇಲ್ಲಿ ಇನ್ನೂ ಬಿಡ್ತಾ ಇದೆ ಅಷ್ಟೇ. ಹೌದು, ಕಂಚಾಲು ನೋಡಿ. ಹಾಗಲಕಾಯಿ. ಹೌದು, ಇಲ್ಲಿ ಒಂದಷ್ಟು ಅರಿಶಿನ ಎಲ್ಲ ಬೀಜ ಹಾಕಿಟ್ಟಿದ್ದೀನಿ ಈಗ ನೋಡಿ. ಮೊಳಕೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಅರಿಶಿನ, ಶುಂಠಿ ಎರಡೂ ಇದೆ ಇದರಲ್ಲಿ ನೋಡಿ. ಈಗ ಬರಲಿಕ್ಕೆ ಸ್ಟಾರ್ಟ್ ಆಯ್ತಲ್ಲ, ಇನ್ನೂ ನಡಬೇಕು. ಇದು ಅಷ್ಟೇ. ಇದೊಂದು ತಂಬಳಿ ಸೊಪ್ಪು. ಊರಿನವರಿಗೆ ಗೊತ್ತಿರ್ತದೆ. ಈಗ ಊರಲ್ಲಿ ಇಲ್ಲೂ ಇಲ್ಲ ಇದು. ಬಟ್ ನಾವೊಂದು ಗಿಡ ಮಾಡಿದ್ದೇವೆ. ಅದು ಹಾಕ್ಲಿಕ್ಕೆ ಒಂದು 8-10 ಬೀಜ ಹಾಕಿದ್ದೇನೆ. ಇದು ತಿನ್ನುವುದೇ ಇದು ಬಂದದೇ ತಿನ್ನಲಿಕ್ಕೆ. ನೀವು ಅದಲ್ಲ ತಿನ್ನೋದಿದ್ರೆ ಇದು ತಿನ್ನಬೇಕು. ಇದು ಇದರ ಸ್ಮೆಲ್ ನೋಡಬೇಕು ನೀವು. ಇದು ನೀವು ಒಂದು ಕಟ್ ಮಾಡಿ ನೋಡಿ, ಸ್ಮೆಲ್ಗೆ ಪುದೀನ. ಭಯಂಕರ ಸ್ಮೆಲ್ ಉಂಟು. ಕೈಯದ್ದೇ ಸ್ಮೆಲ್ ಹೋಗೋದಿಲ್ಲ ನೋಡಿ ನೀವು. ಹೌದು, ಸೊಪ್ಪಿದ್ದಲ್ಲ, ನೀವು ಕೈಯಲ್ಲಿ ಈಗ ಮಾಡಿದ್ರೆ ಕೂಡ ಸ್ಮೆಲ್. ಅಂದರೆ ಅದು ಅಷ್ಟು ದೇಸಿ ಸೆಗಣಿ ಇದೆಲ್ಲೇ ಬೆಳೆಯುವಂಥದ್ದು. ನೀವು ಅಲ್ಲಿ ಕಟ್ ಮಾಡಿದ್ರೆ ಇಲ್ಲಿಗೆ ಸ್ಮೆಲ್ ಬರ್ತಾ ಉಂಟು ನೋಡಿ. ಇದು ಪುದೀನ. ಹೌದು, ಇದು ನಿಮಗೆ ಸಾವಯವ ಪುದೀನ. ಹೌದು, ಇದರ ಸ್ಮೆಲ್, ಇದರ ಒಂದು ಎಲೆಯ ಸ್ಮೆಲ್ಲು ನಾವು ಅಂಗಡಿಯಲ್ಲಿ ತರುವ ಪುದೀನದ ಒಂದು ಇಡೀ ಗಿಡದ ಸ್ಮೆಲ್ಲಿಗೂ ಸಮ ಇಲ್ಲ ಅಂತ. ಅಷ್ಟು ಅದ್ಭುತವಾದಂತಹ ಸ್ಮೆಲ್ ಒಂದು ಎಲೆಯಲ್ಲೇ ಇದೆ. ನಾವು ಇದಕ್ಕೆ ಇನ್ನೊಂದು ಯೂಸ್ ಮಾಡೋದು ನೋಡಿ. ಇದೊಂದು ಐಟಮು. ಇದು ನೀವು ಎಲ್ರಿಗೂ ಗೊತ್ತು, ಸಂತೋಷ ಹೆಗ್ಡೆ ಅವರು, ಲೋಕಾಯುಕ್ತ ಸಂತೋಷ ಹೆಗ್ಡೆ ಅವರು. ಅವರ ಅಣ್ಣ ಬಂದುಬಿಟ್ಟು ಸಕಲೇಶ್ಪುರದ ಹತ್ರ ಅವರು ಸೈಂಟಿಸ್ಟ್, ಆ್ಯಕ್ಚುಲಿ ರಿಸರ್ಚರ್. ಅವರು ಸೆಂಟ್ರಲ್ ಗೌರ್ಮೆಂಟಲ್ಲಿದ್ದರು, ದೊಡ್ಡ ಹುದ್ದೆಯಲ್ಲಿದ್ದರು. ಈಗ ರಿಟೈರ್ಡ್ ಆಗಿ ಇಲ್ಲಿ ಸಕಲೇಶ್ಪುರದ ಹತ್ರ ಅವ್ರದ್ದು ಫಾರ್ಮ್ ಹೌಸ್ 100 ಎಕರೆ ಇದೆ. ಅಲ್ಲಿ ಇವರು ಇದನ್ನು ತಯಾರು ಮಾಡ್ತಾರೆ. ಇದು ಒಂದು ಉಂಡೆ ಥರ ಮಾಡ್ತಾರೆ, ಇದು ಆರ್ಗ್ಯಾನಿಕ್. ಇದನ್ನು ಪ್ರತಿ ಪಾಟಿಗೆ ಒಂದೊಂದು ಇಟ್ಟು ಬಿಡೋದು. ಸಾಧಾರಣ 2 ತಿಂಗಳವರೆಗೂ. ಮತ್ತು ಅದಕ್ಕೆ ಏನು ಬೇಡ, ಬೇರೆ ಏನೂ ನೀವು ಹಾಕಬೇಕಾಗಿಲ್ಲ. ಎಲ್ಲ ಇದರಲ್ಲೇ ಉಂಟು. ತುಂಬ ಒಳ್ಳೆ ಐಟಮ್ ಇದು. ಅಲ್ಲ, ಇದು ಎಂಥದ್ದು ನೋಡು. ಇದು ಸೆಗಣಿ ಮತ್ತು ಈ ಸುಟ್ಟ ಉಮಿ ಅಂತ ಹೇಳ್ತಾರಲ್ಲ, ಅದು ಸೆಗಣಿ, ಈ ಥರದ್ದೆಲ್ಲ ಬೇರೆ ಬೇರೆ ಹಾಕಿ ಅವರು ಸಾವಯವ ಆರ್ಗ್ಯಾನಿಕ್ ಉಂಡೆಗಳನ್ನು, ಗೋಳಿಗಳನ್ನು ಮಾಡೋದು. ನೀವು ಪ್ಯೂರ್ಲಿ ಎಕ್ಸ್ಪೀರಿಯನ್ಸ್ಡ್. ಹೌದು. ಇದು ಇಲ್ಲ, ಇದು ನೋಡಿ. ಇದಕ್ಕೆ ಇದು ಬೇರೆ ಏನಿಲ್ಲ ನೋಡಿ. ಇದರಲ್ಲಿ ಬೇರೆ ಏನುಂಟು ನೋಡಿ. ಇದೊಂದೇ ಇರೋದು ನೋಡಿ. ಈಗ ಇಟ್ಕೊಂಡಿತ್ತು ನೋಡಿ. ಇಲ್ಲಿ ಈಗ ಇಟ್ಕೊಂಡಿತ್ತು ಇಷ್ಟು. ಇಲ್ಲೊಂದು ಇಡೋದು ಅಷ್ಟೇ. ನೀರು ಹಾಕುವಾಗ ಸ್ವಲ್ಪ ಸ್ವಲ್ಪನೇ ಬಿಟ್ಕೊಳ್ತದೆ. ಅದು ಪರ್ಮನೆಂಟ್. ಇದು ಸ್ವಲ್ಪ ಅದೇ ಕ್ಯಾಪ್ಸಿಕಮ್ಮು. ಇದು ನೋಡಿ, ಈ ಗಿಡ ಒಂದು ತೆಗಿಬೋದು ಬೇಕಿದ್ರೆ ನೋಡಿ. ಇದು ಕ್ಯಾಪ್ಸಿಕಮ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಉಂಟು ಅಷ್ಟೇ, ಹೂ ಬಿಡ್ತಾ ಉಂಟು ನೋಡಿ. ಈ ಕ್ಯಾಪ್ಸಿಕಮ್ ಎಲ್ಲ ನೀವು ಅಂಗಡಿಯಲ್ಲಿ ನೋಡಿರ್ಬೋದು, ಇಷ್ಟಿಷ್ಟು ದೊಡ್ಡದು. ನಿಜವಾಗಿ ಕ್ಯಾಪ್ಸಿಕಮ್ ಅಷ್ಟು ದೊಡ್ಡದು ಆಗೋದಿಲ್ಲ. ಕ್ಯಾಪ್ಸಿಕಮ್ ಆಗೋದು ಇಷ್ಟೇ ದೊಡ್ಡದು, ಇಷ್ಟೇ ದೊಡ್ಡದಾಗೋದು. ಅಡಿಕೆಯಿಂದ ಸ್ವಲ್ಪ ದೊಡ್ಡದು. ಇಷ್ಟಿಷ್ಟು ದೊಡ್ಡದಲ್ಲ. ಅದರಲ್ಲಿ ಮೆಡಿಸಿನ್ ಇದರಲ್ಲಿ ಬರೋದಷ್ಟೇ. ಅದೆಲ್ಲ ಅದು ಯಾವುದು ಕೂಡ ನಿಮಗೆ ನ್ಯಾಚುರಲ್ಲಾಗಿ ಆಗುವಂಥದ್ದಲ್ಲ. ಇದೆಲ್ಲ ಕರಿಬೇವು ಸೊಪ್ಪು, ಒಂದು 2-3 ವೆರೈಟಿ ಕರಿಬೇವು ಸೊಪ್ಪುಗಳು ಎಲ್ಲ ಇಲ್ಲೇ ಇದೆ. ಹೌದು. ಅದು ನೋಡಿ ಮೊಜಂಟಿ ಮೇಲ್ಗಡೆ ಅಲ್ಲಿದೆ ನೋಡಿ. ಮೊಜಂಟಿ ನೋಡಿ, ಹಾರ್ತಾ ಇದೆ ನೋಡಿ. ಮೊಜಂಟಿ ಇಲ್ಲೊಂದಿದೆ, ಅಲ್ಲೊಂದಿದೆ, 2-3 ಪೆಟ್ಟಿಗೆ ಇದೆ. ಸರ್, ಅದನ್ನು ತರಲಿಕ್ಕೆ ಉದ್ದೇಶ ಏನು ನಿಮ್ಮದು? ಅದು ಈ ಪರಾಗ ಸ್ಪರ್ಶಕ್ಕೆ ಒಳ್ಳೆಯದಾಗ್ತದೆ ಅಂತ. ನಾವು ಅದರಿಂದ ಏನು ತೆಗೆಯುವುದಿಲ್ಲ, ಜೇನು ತೆಗೆಯುವುದಿಲ್ಲ, ಏನಿಲ್ಲ. ನಾನು ತಂದಾಗಿಂದ ಅದನ್ನು ಬಿಚ್ಚಲೇ ಇಲ್ಲ. ಅವುಗಳಿಗೆ ಇಲ್ಲಿ ಹೂವು ತುಂಬ ಇರ್ತದಲ್ಲ,
ನಮಗೂ ಅದರಿಂದ ಉಪಕಾರ ಇದೆ. ಪರಾಗಸ್ಪರ್ಶ ಆದರೆ ಹೂ ಕಾಯಿ ಬಿಡ್ತದೆ. ಇಲ್ಲಾಂದರೆ ನಿಮಗೆ ಇಷ್ಟು ಮೇಲೆ ಬಂದು ಈಗ ಇದು 4ನೇ ಫ್ಲೋರ್ ಇಲ್ಲಿ ಬಂದು ಯಾವುದು ಪರಾಗಸ್ಪರ್ಶಕ್ಕೆ ಇದಾಗೋದಿಲ್ಲ. ಅದು ತುಂಬ ಹೆಲ್ಪ್ ಆಗ್ತದೆ. ಅದು ನಮಗೊಂದು ಮಾತೇ ಉಂಟಲ್ಲ, ಜೇನು ಬಂದು ಕೃಷಿಕನ ರೈತ ಮಿತ್ರ ಅಂತಲೇ ಇದೆ ಜೇನಿಗೆ. ಅದು ಜೇನಿದ್ರೆ ಆ ಒಂದು ತೋಟಕ್ಕೆ ಕಳೆ. ಇಲ್ಲಾಂದರೆ ನಿಮ್ಮ ಈ ಟೆರೇಸ್ ಗಾರ್ಡನಿಗೆ ಜೇನಿಂದ ಬಹಳ ಉಪಕಾರ ಆಗಿದೆ. ತುಂಬ ಉಪಕಾರ ಆಗಿದೆ. ಅದರಲ್ಲಿ ಎರಡು ಮಾತೇ ಇಲ್ಲ. ಇಲ್ಲಿ ಒಂದಷ್ಟು ತೆಗೆದಿದ್ದೇನೆ. ಇದೀಗ ಇಲ್ಲಿ ಟೊಮೆಟೊ ಹಾಕ್ತೇನೆ. ಈಗ ಮೊನ್ನೆವರೆಗೆ ಇತ್ತು ಗಿಡ ಎಲ್ಲ ತೆಗೆದುಬಿಟ್ಟೆ. ಈಗ ಒಂದು ಸಲಕ್ಕೆ ಹಳೇದಾಯಿತು. ಈಗ ಮಳೆ ಶುರು ಆಯ್ತಲ್ಲ, ಈಗ ಹೊಸ ಗಿಡ ಹಾಕಬೇಕು. ಅದೊಂದು ತಿಂಗಳಿಗೆ ಕಾಯಿ ಬಿಡಲಿಕ್ಕೆ ಶುರು ಆಗ್ತದೆ ನೋಡಿ. ಅದೆಲ್ಲ ಊರಿನ ಅಳಸಂಡಿ. ಇನ್ನೀಗ ಗಿಡ ಬಂದಿದೆ ಲತ್ತಂಡೆ. ಈಗ ಇನ್ನು ಹೋಗಬೇಕು ಬೆಳ್ಳಿಯದ ಮೇಲೆ. ಮೇಲೆ ಡ್ರ್ಯಾಗನ್ ಫ್ರೂಟ್ಸ್ ಇದೆ. ಆಮೇಲೆ ನಮಗೆ ದೇವರ ಪೂಜೆಗೆ ಬೇಕಾಗುವಂಥ ಹೂವು, ಗರಿಕೆ, ತುಳಸಿ ಎಲ್ಲ ಮೇಲೆ ಬೆಳೆಯುವುದು. ನಾವು ಯಾವುದು ಅಂಗಡಿಯಿಂದ ತರಲಿಕ್ಕಿಲ್ಲ. ಬನ್ನಿ, ಇದು ನೋಡಿ ಊರಿನ ಸಿಹಿ ಗೆಣಸು. ಎಂಥದ್ದು ಕಿರಂಗ್ ಅಂತ ಹೇಳ್ತಾರಲ್ಲ, ಚೀಪೆ ಕಿರಂಗ್ ನೋಡಿ. ಈಗ ಹಾಕಿದ್ದೇನಷ್ಟೇ ಗಿಡ. ಊರಲ್ಲಿ ನಿಜವಾಗ್ಲೂ ಇದನ್ನು ಪಾಟನ್ನು, ಈ ಹ್ಯಾಂಗಿಂಗ್ ಪಾಟ್ ಎಲ್ಲ ಶೋ ಪಾಟ್ ಹಾಕೋ ಬದಲು ಈ ಥರ ಎಲ್ಲ ಹಾಕ್ಬೋದು. ಹೌದು, ಮನೆ ಎದುರು ತುಂಬ ಚಂದ ಇರ್ತದೆ, ಗ್ರೀನರಿ ಇರ್ತದೆ. ಪತ್ರೊಡೆ 15 ದಿವಸಕ್ಕೊಂದ್ಸಲ ಮಾಡ್ತೇವೆ ನಾವು. 15 ದಿವಸಕ್ಕೊಂದ್ಸಲ. ಪತ್ರೊಡೆ ಬಿಡಲಿಕ್ಕೆ ಇಲ್ಲ, ಯಾವಾಗಲೂ ನಮ್ಮಲ್ಲಿ 15 ದಿವಸಕ್ಕೊಂದ್ಸಲ ಪತ್ರೊಡೆ ಆಗ್ತಾನೆ ಇರ್ತದೆ. ಇಲ್ಲಿ ನೋಡಿ, ಈಗ ಊರಿನ ಕೆಸು ಹಾಕಿದ್ದೇನಷ್ಟೇ, ಬರ್ತಾ ಉಂಟಷ್ಟೇ. ಊರಿಂದ ಕೆಸು ಇದಕ್ಕೆಲ್ಲ ಬೀಜ ಹಾಕಿದ್ದೇನೆ. ಈಗ ಕೆಸು ಇದ್ದು ಇನ್ನು ಬರಬೇಕು. ಇದು ನಮ್ಮ ನೋಕೋಲು ಅಂತ ಹೇಳ್ತೇವೆ. ಅದಕ್ಕೆ ಗಡ್ಡೆಕೋಸು ಈಗೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಇಲ್ಲಿದೆ ನೋಡಿ ಹೀಗೆ ಬರ್ತದೆ ಅದು. ಗಡ್ಡೆಕೋಸು ಕೆಲವರು ಹೇಳ್ತಾರೆ ಮಣ್ಣಿನ ಅಡಿಯಲ್ಲಿ ಬರೋದು. ಅಡಿಯಲ್ಲ, ಮಣ್ಣಿನ ಮೇಲೇ ಬರೋದು. ಗಡ್ಡೆಕೋಸು ಆಗ್ತಾ ಉಂಟು. ಇದೊಂದು ನಿಂಬೆಹಣ್ಣು, ಕೆಂಪು ನಿಂಬೆಹಣ್ಣು. ಇದು ಇನ್ನು ಈಗ ಹೂ ಬಿಡಬೇಕೀಗ. ಇಲ್ಲೂ ಅಷ್ಟೇ, ಇಲ್ಲಿ ದೇವರ ಪೂಜೆಗೆ ಬೇಕಾದಂತೆಲ್ಲ ಹೂಗಳು ಎಲ್ಲವನ್ನು ಇಲ್ಲೇ ನಾವು ಇದು ಮಾಡ್ತೇವೆ ನೋಡಿ. ಇದು ಹಾಂ, ಎಲ್ಲ ಹೌದು, ದೇವರಿಗೆ ಇಷ್ಟ ಅದೇ ಅಲ್ವಾ. ನಮಗೆ ಬೇರೇನಾಗೋದಿಲ್ಲ ಮಾಡಲಿಕ್ಕೆ, ಬೇರೇನು ಕೊಡಲಿಕ್ಕೆ ಸಾಧ್ಯ ಇಲ್ಲ ದೇವರಿಗೆ. ಹೂ ಆದರೂ ಕೊಡುವ ನೋಡಿ. ಇದೊಂದು ನಮ್ಮನೆ ಪಾಲಾಕು ನೋಡಿ, ಊಟ ಮಾಡ್ಬೋದು ನೋಡಿ ಒಂದು ಎಲೆಯಲ್ಲಿ. ಇದು ಪಾಲಾಕು ನೋಡಿ. 10-20 ಎಲೆ ಇದ್ದರೆ ಒಂದು ಸಾಂಬಾರು ಆಗ್ತದೆ. ಇಲ್ಲಿ ಇದೆಂತ ಸರ್ ಇದು ನಾವು ಕಟ್ ಮಾಡಿದ ಬೇಡದ ವೇಸ್ಟ್ಗಳು ನೋಡಿ, ಈ ತರಕಾರಿ ಎಲ್ಲ ಅದಕ್ಕೆ ಹಾಕೋದು. ಅದು ಗೊಬ್ಬರ ಆಗ್ತದೆ ಎಲ್ಲ ನೋಡಿ. ಅದರ ಈಗ ಇದು ಹರಿವೇರಿನೇ ಕಟ್ ಮಾಡಿದೆವು, ಸಾಂಬಾರು ಮಾಡಿದರು. ಅದರ ಕಡೆ ಉಂಟಲ್ಲ, ಅದನ್ನು ವಾಪಸ್ ಅದಕ್ಕೆ ಹಾಕೋದು. ಅದು ಕೊಳುತ್ತದಕ್ಕೆ ಗೊಬ್ಬರ ಆಗ್ತದೆ. ಇದು ನೋಡಿ ಡ್ರ್ಯಾಗನ್ ಇದೆ ಮೇಲೆ ನೋಡಿ. ಇಲ್ಲಿ ಕಾಯಿ ಬಿಟ್ಟಿದೆ ನೋಡಿ. ಈಗ ಇಲ್ಲೊಂದು ಬಿಟ್ಟಿದೆ ನೋಡಿ. ಇಲ್ಲಿ ಹೂ ಬಿಟ್ಟಿದೆ ನೋಡಿ. ಡ್ರ್ಯಾಗನ್ ಫಸ್ಟಿಗೆ ಬಂದು ಈ ಥರ ಹೂ ಬಿಡ್ತದೆ. ಇಲ್ಲೊಂದು ಹೂ ಇದೆ ನೋಡಿ, ತುದಿಯಲ್ಲಿ ಸಣ್ಣದಾಗಿ ಫಸ್ಟು ಸ್ಟಾರ್ಟ್ ಆಗೋದು ಹಾಗೆ ಹೂ. ಇದು ನಮ್ಮ ಆ ಜಾಗಕ್ಕೆ ಯಾರು ಹೋಗೋದಿಲ್ಲ, ಅದು ಟ್ಯಾಂಕಿನ ಜಾಗ, ನಮಗೇನು ತೊಂದರೆ ಇಲ್ಲ. ಅಲ್ಲಿ ನೋಡಿ ಈ ಥರ ಹೂ ಬಿಡ್ತದೆ ನೋಡಿ. ಇದೀಗ ಇನ್ನೊಂದು ವಾರದಲ್ಲಿ ಹೂ ಬಿಡ್ತದೆ. ಮತ್ತೊಂದು 15-20 ದಿವಸದಲ್ಲಿ ಹಣ್ಣಾಗ್ತದೆ. ಇಲ್ಲೊಂದು ಗಡೆ ಒಂದು 25 ಬಿಟ್ಟಿದೆ ಸಾಧಾರಣ. ಇಲ್ಲಿ ಉಂಟು ನೋಡಿ, ಇಲ್ಲಿ ತುಂಬ ಉಂಟು. ಇಲ್ಲಿ ನೋಡಿ, ಒಂದೊಂದೇ ಇದಕ್ಕೆ ಬಂದರೆ ಕೂಡ ನಿಮಗೆ ಸಿಗ್ತದೆ ನೋಡಿ. ಇಲ್ಲಿ ಇದೆಲ್ಲದೆ ಡ್ರ್ಯಾಗನ್ ನೋಡಿ. ಇಲ್ಲೂ ಇದೆ ನೋಡಿ. ಇಲ್ಲೆಲ್ಲ ನೋಡಿ, ಇಲ್ಲಿ ಕೆಳಗಡೆ ನೋಡಿ ಎಲ್ಲ ಡ್ರ್ಯಾಗನ್. ಇಲ್ಲೊಂದು 15-20 ಕಾಯಿ ಬಿಟ್ಟಿದೆ ಈಗ. ಮತ್ತು ನಮ್ಮ ಊರಿನ ಹೂಗಳೇ ಮೀಸೆ ಹೂ ಅಂತ ಹೇಳ್ತಾರಲ್ಲ, ಅದು ಕೂಡ ನಾವು ಸ್ವಲ್ಪ ಮೀಸೆ ಇದ್ದವರಾಗಾದ ಕಾರಣ ಮೀಸೆ ಹೂ ಕೂಡ ಬಿಡುವ ಅಂತ. ಇದು ಎಲ್ಲ ಹೂವಿನ ಗಿಡ. ಹೌದು, ಕಬ್ಬು ಕೂಡ ಇದೆ. ಹೌದು, ಅದು ಒಂದು ಮಲೇಷಿಯನ್ ಕಬ್ಬು. ಅದು ಇಲ್ಲಿದೆ ಕಬ್ಬು. ಅದು ಸ್ವಲ್ಪ ಎಲ್ಲ ನಮ್ಮ ಅಣ್ಣ ಅಲ್ಲಿಂದೆಲ್ಲ ಗಿಡ ಕೊಡ್ತಾರೆ, ನಾವು ಸ್ವಲ್ಪ ಬೆಳೆಸೋದಿಲ್ಲಿ. ಅದು ಒಂದು ಹಣ್ಣಿನ ಗಿಡವೇ, ಅದೀಗ ಇನ್ನೂ ಚಿಗುರ್ತಾ ಇದೆ ಅಷ್ಟೇ ಮೂಲೆಯಲ್ಲಿ. ಬೆಳಗ್ಗಿನ ಪೂಜೆಗೆ ಇಲ್ಲಿಂದಲೇ ಎಲ್ಲ ಹೂ ಇಲ್ಲಿಂದಲೇ, ಪೂಜೆಗೆ ಹೂ ಎಲ್ಲ ಇಲ್ಲಿಂದಲೇ. ನಾವು ಬೇರೆ ಹೊರಗಡೆಯಿಂದ ಹೂ ತರೋದಿಲ್ಲ. ಅದು ಬಿಟ್ಟು ಶುಕ್ರವಾರದ ಪೂಜೆಗೆ ಕೂಡ ನಾವು ಹೂ ತರುವ ಕ್ರಮ ಇಲ್ಲ. ಕೇಪಳ ಹೂ ಹಿಡಿದು ಎಲ್ಲ ಹೂಗಳು ಇಲ್ಲಿ ಆಗ್ತದೆ. ಇನ್ನು ಕೆಳಗಡೆ ಒಂದಷ್ಟೆಲ್ಲ ಗಿಡಗಳಿದ್ದಾವೆ, ಅಲ್ಲಿಂದ ಹೂ ಕೊಯ್ದು ಮಾಡ್ಕೊಳ್ತೇವೆ. ನಮ್ಮದು ಅಲ್ಲೂ ಕೂಡ ಇದೆ ಪಾಟುಗಳು. ಸೊ ಟೋಟಲಿ ನಮ್ಮದು ಕಾನ್ಸೆಪ್ಟ್ ಏನಂದರೆ, ಒಂದು ಬಿಲ್ಡಿಂಗಲ್ಲಿ ನಿಮಗೆ ಒಂದು ಮನುಷ್ಯನ ಜೀವನಕ್ಕೆ ಏನು ಬೇಕು ಅಷ್ಟು ಸಾಧಾರಣ ಕವರ್ ಮಾಡಿದ್ದೇನೆ ಅಂತ. ಒಂದು ಅಕ್ಕಿ ಬಿಟ್ಟು, ಅಕ್ಕಿ ಬೆಳಲಿಕ್ಕೆ ಜಾಗ ಇಲ್ಲ, ಇಲ್ಲಾಂದರೆ ಅದನ್ನು ಬೆಳೀತಾ ಇದ್ದೆ. ಗದ್ದೆ ಮಾಡ್ತಿದ್ರಿ ನೋಡ್ಬೇಕು ಇನ್ನೀಗ. ಇನ್ನು ಮೇಲೇನಾದ್ರು ಮಾಡುವ ಪ್ರಯತ್ನ ಆಲೋಚನೆ ಮಾಡೋದು. ದೇವರೊಂದು ಶಕ್ತಿ ಕೊಟ್ಟರೆ ಮಾಡೋದು. ಅದರಲ್ಲಿ ಏನು ನೋಡಲಿಕ್ಕಿಲ್ಲ. ಪಾಟಲ್ಲಿ ಆಗ್ತದೆ ನೋಡಬೇಕು. ಆದಿತ್ತು. ಒಂದು ಉಳಿದ ಐಟಮ್ ಎಲ್ಲ ಇದೆ. ತರಕಾರಿಯಿಂದ ಹಿಡಿದು ಒಂದು 20-25 ನಮೂನೆ ತರಕಾರಿಗಳಿದ್ದಾವೆ ನಮ್ಮಲ್ಲಿ. ತರಕಾರಿ, ಸೊಪ್ಪು ನಾವು ನಮಗೆ ಮಾತ್ರ ಅಲ್ಲ, ನಮ್ಮ ಸ್ಟಾಫ್ಗಳಿಗೆ, ಬಂದವರಿಗೆ ಎಲ್ಲರಿಗೂ ಕೊಡ್ತೇವೆ. ಪಾಲಕ್ ಯಾರು ಬಂದರೂ ಕೂಡ. ಅಂಗಡಿಗೆ ತರಕಾರಿಗೆ ಅಂತ ಹೋಗೋದು ಇಲ್ಲ. ನಾನು ಟ್ರೈ ಮಾಡಲಿಕ್ಕೆ ಈರುಳ್ಳಿ ಕೂಡ ಟ್ರೈ ಮಾಡಿದ್ದೇನೆ. ಈರುಳ್ಳಿ ಕೂಡ ಆಗಿದೆ. ಆಲೂಗಡ್ಡೆ ಕೂಡ ಟ್ರೈ ಮಾಡಿದ್ದೇನೆ. ಆದರೆ ತುಂಬ ಟೈಮ್ ತಗೊಳುತ್ತೆ ಅದು.
ನಮಗೆ ಅದಂತ ಅಷ್ಟು ಅಗತ್ಯ ಇದ್ದರೆ ಅದೊಂದು ತರ್ತೇವೆ ಅಷ್ಟೇ. ಆಲೂಗಡ್ಡೆ ಮತ್ತು ಈರುಳ್ಳಿ ಎರಡು ತರೋದಷ್ಟೇ, ಮತ್ತೆಲ್ಲ ಟೊಮೆಟೊದಿಂದ ಹಿಡಿದು ಎಲ್ಲ ತರಕಾರಿ ಇಲ್ಲೇ, ಎಲ್ಲ ಸೊಪ್ಪುಗಳು ಕೂಡ. ಮತ್ತು ಒಂದು ನಿಮಗೆ ತಿಳ್ಕೊಬೇಕು, ಯಾವುದೇ ಇದಿದ್ದರೂ ಕೂಡ ತರಕಾರಿಗಳು ಈಗ ನಮಗೆ ಅಂಗಡಿಯಲ್ಲಿ ಸಿಗುವಂಥ ಆ ಸೈಜುಗಳು ಇಷ್ಟು ದೊಡ್ಡ ಟೊಮೆಟೊ ಅದು ಯಾವುದೂ ಅಲ್ಲ, ಅದೆಲ್ಲ ಸ್ವಲ್ಪ ಕೆಮಿಕಲ್ಲು ಕೋಟೆಡ್ಡಿ, ಅದು ಕೆಮಿಕಲಿಂದಲೇ ಬರೋದು. ಹಾಗೆ ನಿಜವಾಗಿ ನಿಮಗೆ ನ್ಯಾಚುರಲ್ಲೇ ಬರೋದ್ರೆ ಒಂದು ಸೈಜ್ ಟೊಮೆಟೊಗಳು, ಒಂದು ನೆಲ್ಲಿಕಾಯಿಂದ ಸ್ವಲ್ಪ ಅಡಿಕೆ ಅಷ್ಟು ದೊಡ್ಡದು. ಪ್ರತಿ ಮನೆಯವರು ಕೂಡ ಒಂದು ನನ್ನ ಲೆಕ್ಕದಲ್ಲಿ ಸಾಧಾರಣ ಒಂದು ಸಣ್ಣ ಒಂದು ಸಿಂಗಲ್ ಬೆಡ್ರೂಮ್ ಮನೆ ಇದ್ದರೂ ಕೂಡ ಒಂದು ಟ್ಯಾರಿಸಲ್ಲಿ ಒಂದು 15-20 ಪಾಟ್ ಇಟ್ಕೊಂಡ್ರೆ ಆರಾಮ್ಸೆ ಅವರಿಗೆ ಸಾಧಾರಣ ಬೇಕಾದಷ್ಟೊಂದು ತರಕಾರಿ ಮಾಡಿಕೊಳ್ಬೋದು. ತಿಂಗಳ 20 ದಿನಕ್ಕೆ ಏನು ತೊಂದರೆ ಇಲ್ಲ. ಸೊಪ್ಪುಗಳೆಲ್ಲ ಬರ್ತಾ ಇರ್ತವೆ, ಸೊಪ್ಪುಗಳೆಲ್ಲ ಹಾಕಿ ನಿಮಗೆ ಒಂದೊಂದು ವಾರ 10 ದಿವಸಕ್ಕೆ ಬರ್ತಾ ಇರ್ತದೆ. ಈ ಪುದಿ ಇದೆಲ್ಲ ಬಂದುಬಿಟ್ಟು ನಿಮಗೆ 10 ದಿವಸಕ್ಕೆ ಬರುತ್ತೆ. ಈಗ ಇದನ್ನು ತೆಗೆದ್ರು ಕೂಡ ಮತ್ತು ಒಂದು ಸಲ ನೀವು ಗಿಡ ಹಾಕಿದ್ರೆ ನೋಡಿ, ಈಗ ಗಿಡಕ್ಕೆ ಸುಮಾರು 3 ತಿಂಗಳಾಯಿತು ಇದಕ್ಕೆ. ನೋಡಿ ಎಷ್ಟು ನೋಡಿ ಬಂದ ನಂತರ ಇನ್ನೆಷ್ಟು ಸೊಪ್ಪಿದೆ ನೋಡಿ ಬರಲಿಕ್ಕೆ. ನಮಗೆ ಕಟ್ ಮಾಡೋದಷ್ಟೇ ಕೆಲಸ ಅಷ್ಟೇ. ಮತ್ತೊಂದು ನೈಟ್ ಒಂದು ಲೈಟ್ ಒಂದು ಹಾಕಿ ಒಂದು ಸಲ ಹುಳ ಹಿಡಿಬೇಕು. ಹುಳ ಒಂದು ಬೇಗ ಅಟ್ಯಾಕ್ ಆದಾಗ ನೋಡ್ಕೊಳ್ಬೇಕಷ್ಟೇ. ಮತ್ತು ಏನಿಲ್ಲ, ನಾವು ಬೇರೆ ಆರ್ಗ್ಯಾನಿಕ್ ಗೋವರ್ಕ ಆ ಥರದ್ದನ್ನು ಸ್ಪ್ರೇ ಮಾಡ್ತೇವೆ ಅಷ್ಟೇ. ಗೋವರ್ಕ ಮತ್ತು ಇದರದ್ದು ನೀಮ್ ಆಯಿಲು ಅವುಗಳನ್ನೇ ಜಾಸ್ತಿ ಮಾಡೋದಷ್ಟೇ. ಮತ್ತು ನಾವು ಆ ಗಿಡ ಒಂದು ಹಾಕಲಿಕ್ಕೆ ಒಂದು ಕಾರಣ ಉಂಟು. ಯಾವುದು ಸರ್? ಈ ಕೆಂಪಿನ ಹೌದು, ಇದು ಅಯ್ಯಪ್ಪನಿಗೆ ಬಹಳ ಇಷ್ಟದ ಹೂ. ಯಾರೇ ಆಗಲಿ ಶಬರಿಮಲೆಗೆ ಹೋಗುವವರು ಒಂದು ಅದು ಕಣಗಿಲೆ ಹೂ. ಹೌದು, ಅದು ಅಯ್ಯಪ್ಪನಿಗೆ ಬಹಳ ಶ್ರೇಷ್ಠ. ನಾನು ದಿವಸ ಅಯ್ಯಪ್ಪನ ಮೂರ್ತಿಗೆ ಒಂದಾದರೂ ಅದರಲ್ಲಿ ಹೂ ಬಿಡದ ದಿವಸವೇ ಇಲ್ಲ ಇಡೀ ವರ್ಷದಲ್ಲಿ. ನಿಮಗೆ ಈಗ ರೋಡ್ ಸೈಡಲ್ಲಿ ನೀವು ನೋಡಿರ್ಬೋದು, ಹೈವೇ ಸೈಡ್, ಈಗ ಬೆಂಗಳೂರು ಹೈವೇ ಸೈಡಲ್ಲಿ ಇದೆ. ಹೌದು, ಬಟ್ ಅದು ಆ ಹೊಗೆಗೆ ಬರ್ತದೆ. ಇಲ್ಲಿ ಕೂಡ ಬರ್ತಾ ಉಂಟು ನೋಡಿ, ಅದೊಂದು ಭಾಳ ವಿಶೇಷದ ಹೂ. ಸರ್, ಈಗ ನಿಮಗೆ ನಿಮ್ಮ ಬೆಂಗಳೂರಿಗೆ ಬಂದಾಗ ನಿಮ್ಮ ಲೈಫ್ ಸ್ಟೈಲನ್ನು ಸ್ವಲ್ಪ ನಮ್ಮಲ್ಲಿ ಇನ್ನೊಂದು ಸ್ಟೋರಿಯಲ್ಲಿ ವಿವರಿಸಿದ್ದೀರಿ. ಹೌದು. ನಿಮಗೆ ಇಲ್ಲಿ ಬಂದ ನಂತರ ಇಷ್ಟೆಲ್ಲ ಮಾಡಬಹುದು ಅಂತ, ಇಷ್ಟು ಮಾಡಬೇಕು ಅಂತ ಅನಿಸುತ್ತಾ ಅಥವಾ ಮಾಡಬಹುದು ಅಂತ ಪ್ರಯೋಗ ಮಾಡಿದ್ರಾ? ಇಲ್ಲ, ನನಗೆ ನನ್ನ ವ್ಯೂ ಇತ್ತು ಇಷ್ಟು ಮಾಡಬೇಕು ಅಂತ. ಇದು ಈಗದ್ದಲ್ಲ, ನನ್ನ ಕನಸು ಒಂದು 20-15 ವರ್ಷದ ಹಿಂದಿನ ಕನಸು. ನನಗೊಂದು ಈ ಥರ ಆಗಬೇಕು, ಈ ಥರದ ಮನೆ ಆಗಬೇಕು, ಅದೊಂಥರ ಬಂದವರಿಗೆಲ್ಲ ಒಂಥರ ನಮಗದು ಅವರ ಮನೆ ಆ ಫೀಲಿಂಗ್ ಬರಬೇಕು, ಮತ್ತು ನಮ್ಮ ಮನೆಗೆ ಬೇಕಾದ್ದನ್ನು ನಾವೇ ಬೆಳ್ಕೋಬೇಕು, ಒಂಥರ ಇಂಡಿಪೆಂಡೆಂಟ್ ಆಗಿರಬೇಕು, ಈ ಫೀಲಿಂಗ್ ಇತ್ತು ನನಗೆ. ನನ್ನ ಗುರಿ ಇತ್ತು. ಆ ಗುರಿ ತಲುಪ್ತಾ ಇದ್ದೇನೆ ಅಷ್ಟೇ, ಇನ್ನೂ ಪೂರ್ತಿ ತಲುಪಲಿಲ್ಲ, ತಲುಪ್ತಾ ಇದ್ದೇನೆ. ಒಬ್ಬ ಟ್ಯಾರೇಸ್ ಗಾರ್ಡನ್ನ ಕೃಷಿಕನಾಗಿ ಹೌದು, ಒಂದು ಬೀಜ ಆ ಒಂದು ಪಾಟ್ ಒಳಗೆ ಹಾಕಿದ ನಂತರ ಹೌದು, ಅದನ್ನು ಎಷ್ಟು ಮುತುವರ್ಜಿಯಿಂದ ನೋಡ್ತೀರಿ? ಅದು ನಾವು ಮಕ್ಕಳನ್ನು ನೋಡಿದಾಗೆ ನೋಡಬೇಕು. ಅದು ಮಾತಾಡ್ತೇವೆ ಗಿಡಗಳು ಮಾತಾಡ್ತವೆ. ಹೇಗೆ? ಗಿಡಗಳು ನೀವು 2 ದಿವಸ ನೀವು ಯಾವುದೇ ಗಿಡಗಳನ್ನು ಮುಟ್ಟಬೇಕೀಗ, ಮುಟ್ಟಿ ಮಾತಾಡಬೇಕು. ನೀವು ಅದು ಮುಟ್ಟಿ ಮಾತಾಡಲಿ ಅಂದರೆ ಅದಕ್ಕೆ ಗೊತ್ತಾಗ್ತದೆ. ನೀವು ನೋಡಿಬೇಕಿದ್ರೆ ಒಂದು ಗಿಡವನ್ನು ಈಗ ದಿವಸ ನೀವು ಇದು ಮಾಡ್ತಾಯಿದ್ರೆ ಅದರ ಬೆಳವಣಿಗೆಯಲ್ಲೇ ಗೊತ್ತಾಗ್ತದೆ. ನಮ್ಮ ಕೈ ಸ್ಪರ್ಶದಿಂದ ಗಿಡ ಖಂಡಿತವಾಗಿ ಮಾತಾಡ್ತದೆ. ಅದರ ಭಾವನೆ ಹೇಳಿಕೊಳ್ತದೆ. ಅದು ನನಗೆ ನಿಮಗೆ ಕಮ್ಮಿ ಆಗಿದೆ, ನಾವು ಮತ್ತು ಈಗ ಮುಟ್ಟಿ ನೋಡುವಾಗ ಅದರ ಬೇರು ನಮಗೆ ಸಿಗ್ತದೆ, ಅದರ ಫೀಲಿಂಗ್ಸ್ ಗೊತ್ತಾಗ್ತದೆ. ಗಿಡ ಖಂಡಿತವಾಗಿ ಮಾತಾಡ್ತದೆ. ಗಿಡ ಮಾತಾಡೋದಿಲ್ಲ ಅಂತ ನಾನು ಖಂಡಿತವಾಗಿ ಹೇಳೋದಿಲ್ಲ, ಜೀವ ಇಲ್ಲದಲ್ಲ ಅದು. ಮಾತು ನಿಮಗೆ ಅದರ ಧ್ವನಿ ಕೇಳದೇ ಇರ್ಬೋದು, ಬಟ್ ಅದು ಗಿಡ ನೆಟ್ಟವನಿಗೆ ಅರ್ಥ ಆಗ್ತದೆ. ಇದು ನನಗಿಂತಲೂ ಇದರಲ್ಲಿ ಕೃಷಿಯಲ್ಲಿ ತುಂಬ ಇದು ಮಾಡಿದವರಿಗಂತೂ ಖಂಡಿತವಾಗಿ ಅರ್ಥ. ಈಗ ನಮ್ಮ ಅಣ್ಣ ಇದ್ದಾರೆ KT ಭಟ್ರು, ಅವರಿಗೆಲ್ಲ ಇದರ ಬಗ್ಗೆ ಅವನು ಬಿಡಿ, ಅವನ ಕೈಯಲ್ಲಿ ಈಗ ಒಂದು ಬಿಸಾಕಿದರೆ ಸಾಕು, ಅದು ಎಲ್ಲಿ ಬಿಸಾಕಿದ್ರು ಹುಟ್ಟುತ್ತದೆ. ಅವನ ಕೈಯಾಗೆ ನಾನು ಯಾರ್ದು ನೋಡಲಿಲ್ಲ. ನಾನು ಎಷ್ಟೋ ಸಲ ಬಂದಾಗ ಒಂದು ಬಿಸಾಕಿ ಬಿಡು ಮಾರ, ಇದಕ್ಕೊಂದು ಆಗಿ ಬಿಡಲಿ ಅಂತ ಹೇಳ್ತೇನೆ. ಅವನ ಕೈಯ ಗುಣವೇ ಹಾಗೆ. ಅವನು ಮತ್ತು ನನ್ನ ತಮ್ಮನ ಹೆಂಡತಿ ಒಬ್ಬಳಿದ್ದಾರೆ ವಸಂತಲಕ್ಷ್ಮಿ ಅಂತ, ಅವಳದು ಹಾಗೆ ಕೈ. ಅದು ಕೆಲವರ ಕೈ ಉಂಟು ಗಿಡಕ್ಕೆ, ಮತ್ತು ಅದು ಹೇಳಿದಾಗೆ ಕೇಳುವ ಕೈ ಅಂತ. ಅವಳು ಹಾಗೆ. ಈಗ ಮನೆಯಲ್ಲಿ ನಮ್ಮ ತಮ್ಮನ ಮನೆಯಲ್ಲಿ ತುಂಬ ಗಿಡ ಇದು ಮಾಡ್ತಾಳೆ, ಬಟ್ ಯಾವುದೇ ಗಿಡ ಇದು ಮಾಡಿದರೂ ಕೂಡ ಅಷ್ಟು ಚೆಂದಕ್ಕೆ ಬರ್ತದೆ. ಅದು ಅವರ ಕೈ ಲಕ್ಷಣ. ಈಗ ನಮ್ಮದೆಲ್ಲ ಅಷ್ಟು ಇದಾಗಿ ಬರುವುದಿಲ್ಲ. ಹಾಗೆಂತ ನಮಗೆ ಹೆಮ್ಮೆ ಉಂಟು. ಅವರು ಬಂದರೆ ಅದು ಅಲ್ಲಿ ಬಂದರೂ ನಮಗಿಲ್ಲಿ ಬಂದಾಗಿ ಯಾವುದಾದ್ರೇನು. ಓಕೆ. ಬಟ್ ಒಂದೇ, ನಾವು ಇಡೀ ಇದರ ಮೇಲೆ ನಿಂತುಕೊಂಡು ಹೇಳೋದು, ಇದು ಏನಿದ್ರೂ ಕೂಡ ನಮ್ಮ ಆಟ ಅಲ್ಲ, ಇದು ಅಯ್ಯಪ್ಪನ ಆಟ ಅಷ್ಟೇ. ನಾವು ಖಾಲಿ ಪಾತ್ರಧಾರಿಗಳಷ್ಟೇ. ನಾವಾಗಲಿ ನೀವಾಗಲಿ ಎಲ್ಲರೂ ಪಾತ್ರಧಾರಿಗಳು. ಆಟ ಆಡಿಸೋದು ಅವನೇ. ಪ್ರಕೃತಿ ಬೇರೆ ಇದರಲ್ಲಿ 2 ಮಾತಿಲ್ಲ. ಅಯ್ಯಪ್ಪನ ಭಕ್ತನೂ ಹೌದು, ಅದರ ಪ್ರಕೃತಿಯ ಆರಾಧಕರು. ಪ್ರಕೃತಿ ಆರಾಧಕರಾಗಿ ತನ್ನ ಟೆರೇಸ್ನಲ್ಲಿ ಅಲ್ಲ, ತನ್ನ ಮೇಲೆ ಮಾಡಿನಲ್ಲಿ ಅಂತ ಹೇಳ್ಬೋದು. ಯಾಕೆಂದರೆ ತಗಡಿನ ಮಾಡಿನಲ್ಲೂ ಕೂಡ ಗಾರ್ಡನ್ ಮಾಡಿದಂತಹ ಒಂದು ವಿಶಿಷ್ಟವಾದಂಥ ಪ್ರಯೋಗ ಮಾಡಿದಂಥವರು RK ಭಟ್ರು. ಸರ್, ವಿಸ್ತೃತವಾಗಿ ಮಾತಾಡಿದಿರಿ, ಬಹಳ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಎಲ್ಲ ಗಿಡಗಳ ಬಗ್ಗೆ ಹೇಳಿದಿರಿ. ನಿಮ್ಮ ಜೊತೆಗೆ ಗಿಡಗಳು ಮರಗಳಾಗಿ ಮಾತಾಡಲಿ ಅಂತ ಹೇಳ್ತಾ, ಪ್ರತಿನಿತ್ಯವೂ ಕೂಡ ನಿಮ್ಮ ಎಲ್ಲ ಈ ಗಿಡದೊಂದಿನ ನಂಟಿದೆಯಲ್ಲ, ಅದು ಇನ್ನಷ್ಟು ಹೆಚ್ಚಾಗಲಿ, ಮತ್ತು ನೀವು ಅಂದುಕೊಂಡದಕ್ಕಿಂತ ಜಾಸ್ತಿ ಫಲ ಕೊಡಲಿ, ಮತ್ತು ಈ ಒಂದು ಟೆರೆಸ್ ಗಾರ್ಡನನ್ನು ನಮಗೆ ತೋರಿಸಿ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಸಿದಂಥ ನಿಮಗೆ ಪ್ರೀತಿಯ ಧನ್ಯವಾದ ಸರ್. ಅಲ್ಲಿ ಎಲ್ಲದಾಗಿ ಹೇಳಲಿಲ್ಲ. ಇದರಲ್ಲಿ ಗಿಡದ ಬಗ್ಗೆ ನಾನು 0.01% ಹೇಳಿಬೋದು. ನಾನು ಅಷ್ಟೇ ತಿಳಿದದ್ದು ಅದರ ಬಗ್ಗೆ. ಇದರ ಬಗ್ಗೆ ತುಂಬ ತಿಳಿದವರಿದ್ದಾರೆ. ಇದು ನಿಮಗೆ ಹೇಗೆಂದರೆ ದಿವಸವೂ ಪಾಠ ಇದರಲ್ಲಿ.
ಇವತ್ತಾದ್ದು ನಾಳೆಗಿಲ್ಲ, ನಾಳೆಗೆಲ್ಲ ನಾಡಿದಿಲ್ಲ, ಇದ್ರಲ್ಲಿ ದಿವಸನೂ ಪಾಠನೇ. ನಾನು ಪೂರ್ತಿ ಕೃಷಿ ಬಗ್ಗೆ ತಿಳ್ಕೊಂಡೆ ಅಂದರೆ ಅದು ನಮ್ಮ ಮೂಢತನ ಆಗ್ತದೆ. ಧನ್ಯವಾದ ಸರ್. ಇದು ವಿಶೇಷವಾದಂಥ ಕಾರ್ಯಕ್ರಮ. ಈ ಟೆರೆಸ್ ಗಾರ್ಡನ್ ಇರೋದು ಬೆಂಗಳೂರಿನ ಆಂಧ್ರಹಳ್ಳಿಯಲ್ಲಿ. ಇವರು ಬೆಂಗಳೂರಿನ ಆಂಧ್ರಹಳ್ಳಿಯಲ್ಲಿ ಈಶ್ವರಿ ಇಂಡಸ್ಟ್ರೀಸ್ ಅನ್ನುವಂತಹ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ನಮ್ಮ ಊರಿನ ಉದ್ಯಮಿ ಬೆಂಗಳೂರಿನಲ್ಲಿ ಮನೆ ಕಟ್ಟಿದ್ದಾರೆ ಅನ್ನುವಂಥ ಖುಷಿ ಒಂದು ಕಡೆಯಾದರೆ, ಆ ಮನೆಯ ಮೇಲ್ಭಾಗದಲ್ಲಿ ತನಗೆ ಬೇಕಾದಂತಹ ತರಕಾರಿಗಳನ್ನು, ತನ್ನ ದೇವರಿಗೆ ಬೇಕಾದಂತಹ ಹೂಗಳನ್ನು ಅವರೇ ಬೆಳೆಸ್ತಾರೆ ಅನ್ನುವಂಥದ್ದು, ಜೊತೆಗೆ ಸಾವಯವವಾಗಿ ಬೆಳೆಸ್ತಾರೆ ಅನ್ನುವಂತಹದ್ದು ಬಹಳ ಖುಷಿಯನ್ನು ಕೊಟ್ಟಿದೆ. ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು ಸರ್. ಇಷ್ಟು ಹೊತ್ತು ನೀವು ನೋಡಿರುವಂತಹದ್ದು ಟೆರೆಸ್ ಗಾರ್ಡನ್, ಅದು ಬೆಂಗಳೂರಿನ ಆಂಧ್ರಹಳ್ಳಿಯಲ್ಲಿ ನಮ್ಮ ಊರಿನ ಬೆಳ್ಳಾರೆಯ ಆರ್.ಕೆ. ಭಟ್ರ ಟೆರೆಸ್ ಗಾರ್ಡನ್ನ ಕಿರು ಪರಿಚಯ ನಾವು ಮಾಡಿದ್ದೇವೆ. ಶ್ರೀಧಾಮ ಅಡ್ಕಾರ್, ಈಶ್ವರ್ ವಾರಣಾಸಿ ಮತ್ತು ಶಿವಪ್ರಸಾದ್ ಆಲೆಟ್ಟಿ ಜೊತೆಗೆ ದಾಮೋದರ್ ದೊಂಡೊಲೆ, ಸುದ್ದಿ ನ್ಯೂಸ್, ಆಂಧ್ರಹಳ್ಳಿ, ಬೆಂಗಳೂರು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ, ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ನಮಸ್ಕಾರ ರೈತ ಬಾಂಧವರೇ, ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಳದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಇಂಟರ್ಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 99465 23801.